ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ನವೆಂಬರ್ 20, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿ, ಆತ್ಮವಿಶ್ವಾಸ ಹಾಗೂ ಹೊಸ ಪ್ರೇರಣೆಯೊಂದಿಗೆ ದಿನವನ್ನು ಪ್ರಾರಂಭಿಸುವರು. ಅಮಾವಾಸ್ಯೆಯ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವು ಆಳವಾದ ಆಲೋಚನೆಗಳು ಮೂಡಬಹುದು. ಆದರೆ ಗುರುವಾರದ ಗುರುಗ್ರಹನ ಅನುಗ್ರಹದಿಂದ ಆ ಆಲೋಚನೆಗಳು ನಿರ್ಮಾಣಾತ್ಮಕ ದಿಕ್ಕಿಗೆ ಸಾಗುವ ಸಾಧ್ಯತೆ ಇದೆ. ನಿಮ್ಮ ಉತ್ಸಾಹದ ಧಾಟಿಯಲ್ಲಿ ಇಂದು ಕೆಲವು ಹೊಸ ನಿರ್ಧಾರಗಳು ಕೈಗೆತ್ತಿಕೊಳ್ಳುವಿರಿ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳು ದೊರೆಯುವ ದಿನವಿದು. ನಿಮ್ಮ ಧೈರ್ಯ ಮತ್ತು ದೃಢ ನಿಲುವುಗಳಿಂದ ಸುತ್ತಲಿನವರು ನಿಮ್ಮ ಮಾತಿಗೆ ಮೌಲ್ಯ ನೀಡುತ್ತಾರೆ. ಗುರುವಾರದ ವಾತಾವರಣವು ಧಾರ್ಮಿಕ ಚಿಂತನೆ, ದಾನ ಮತ್ತು ಶಾಂತ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಹೊಸ ಅವಕಾಶಗಳು, ಹೊಸ ಸಂಪರ್ಕಗಳು ಅಥವಾ ವೃತ್ತಿ ಜೀವನದ ಬದಲಾವಣೆಗಳ ಕುರಿತು ಆಲೋಚನೆ ಮಾಡುವವರಿಗೆ ಇಂದು ಸ್ಪಷ್ಟ ದೃಷ್ಟಿಕೋನ ಮೂಡುತ್ತದೆ. ಎಲ್ಲ ತೀರ್ಮಾನಗಳಿಗೂ ಧೈರ್ಯ ಹಾಗೂ ವಿವೇಕ ಎರಡನ್ನೂ ಜೊತೆಯಾಗಿ ಬಳಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ತಮ್ಮ ದೃಢ ಮನೋಭಾವದಿಂದ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವರು. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ಕೆಲವು ಹಳೆಯ ಯೋಜನೆಗಳು ಯಶಸ್ಸಿನ ಹಂತ ತಲುಪುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಮಾಹಿತಿ, ಸಂದರ್ಶನ ಅಥವಾ ಆಮಂತ್ರಣ ದೊರೆಯಬಹುದು. ಹೊಸ ಯೋಜನೆಗಳಲ್ಲಿ ತಾಳ್ಮೆಯೂ ಮುಖ್ಯ. ಉತ್ಸಾಹದಿಂದ ಮಾಡಿದ ಕೆಲಸಗಳು ಮೆಚ್ಚುಗೆಗೆ ಪಾತ್ರವಾಗುವವು. ವ್ಯಾಪಾರಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಗ್ರಾಹಕರು ಮತ್ತು ಬಾಕಿ ಹಣ ಸಂಗ್ರಹಿಸಲು ಉತ್ತಮ ದಿನ. ಆದರೆ ಹೊಸ ಹೂಡಿಕೆ ಅಥವಾ ಸಹಭಾಗಿತ್ವ ತೀರ್ಮಾನಗಳಲ್ಲಿ ತುರ್ತು ಕ್ರಮ ತಪ್ಪಿಸಬೇಕು. ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಕೆಲವು ಖರ್ಚುಗಳು ಎದುರಾಗಬಹುದು, ವಿಶೇಷವಾಗಿ ಮನೆ ಅಥವಾ ಧಾರ್ಮಿಕ ಕಾರ್ಯಗಳ ಕುರಿತು. ಆದರೆ ಗುರುಗ್ರಹದ ಅನುಗ್ರಹದಿಂದ ಲಾಭದ ದಿಕ್ಕು ಕೂಡ ತೆರೆಯುತ್ತದೆ. ಇಂದಿನ ಹೂಡಿಕೆಗಳಿಂದ ಫಲ ದೊರೆಯುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳಲ್ಲಿ ತಾಳ್ಮೆ ಅನಿವಾರ್ಯ. ಸಾಲದ ವ್ಯವಹಾರಗಳಿಗೆ ಇಂದು ದೂರವಿರುವುದು ಉತ್ತಮ. ಹಣಕಾಸಿನ ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಲಾಭದಾಯಕ. ಕುಟುಂಬದ ಅಗತ್ಯಗಳಿಗೆ ಹಣ ವ್ಯಯಿಸುವುದು ಆಂತರಿಕ ತೃಪ್ತಿಯನ್ನು ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ದೇಹದ ಉತ್ಸಾಹ ಹೆಚ್ಚಾಗಿರುವುದರಿಂದ ಶ್ರಮ ಹೆಚ್ಚು ಆಗುವ ಸಾಧ್ಯತೆ ಇದೆ. ವಿಶ್ರಾಂತಿ ಅಗತ್ಯ. ತಲೆನೋವು ಅಥವಾ ರಕ್ತದೊತ್ತಡದ ಅಲ್ಪ ವ್ಯತ್ಯಾಸ ಕಂಡುಬರುವ ಸಾಧ್ಯತೆ ಇದೆ. ಶರೀರದ ದಾಹ ನಿವಾರಣೆಗೆ ನೀರು ಹೆಚ್ಚು ಸೇವಿಸಬೇಕು. ಅಮಾವಾಸ್ಯೆಯ ದಿನವಾದ್ದರಿಂದ ಮನಸ್ಸು ಅಲ್ಪ ಅಶಾಂತಿಯಾಗಬಹುದು. ಧ್ಯಾನ, ಪ್ರಾಣಾಯಾಮ, ಹಾಲು ಅಥವಾ ತುಪ್ಪಯುಕ್ತ ಆಹಾರ ಸೇವನೆ ಮನಃಶಾಂತಿಗೆ ಸಹಾಯಕ. ಸಂಜೆ ಹೊತ್ತಿಗೆ ಯೋಗ ಅಥವಾ ಸಣ್ಣ ವಿಹಾರ ಮಾಡುವುದು ಉತ್ತಮ. ಆರೋಗ್ಯದಲ್ಲಿ ಶಕ್ತಿ ಮತ್ತು ಚೈತನ್ಯ ಕಾಪಾಡಲು ಇಂದಿನ ದಿನ ಶುದ್ಧ ಆಹಾರ ಸೇವನೆ ಮತ್ತು ನಿದ್ರೆಯ ನಿಯಮ ಪಾಲನೆ ಅತ್ಯವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ವಿಷಯಗಳಲ್ಲಿ ಇಂದು ಸಂವಾದ ಮತ್ತು ಸಮಾಧಾನ ಅಗತ್ಯ. ಕೆಲವು ಸಣ್ಣ ವಿವಾದಗಳು ಉಂಟಾದರೂ ನೀವು ಶಾಂತವಾಗಿ ಮಾತನಾಡಿದರೆ ಎಲ್ಲವೂ ಸರಿಯಾಗುತ್ತದೆ. ಸಂಗಾತಿಯೊಂದಿಗೆ ಸೌಹಾರ್ದ, ಪ್ರೀತಿಪೂರ್ಣ ಮಾತುಕತೆ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಇಂದು ಶ್ರೇಷ್ಠ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ನಿಮ್ಮ ನಿಗ್ರಹ, ಗೌರವಪೂರ್ಣ ನಡತೆ ಸಂಬಂಧಗಳಲ್ಲಿ ಬಲ ತರಲಿದೆ. ಇಂದು ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳ ಭೇಟಿಯ ಯೋಜನೆ ಇದ್ದರೆ ಅದು ಸಂತೋಷದಾಯಕವಾಗುತ್ತದೆ. ಬಂಧುಗಳ ಭೇಟಿಯಿಂದ ಹಳೆಯ ನೆನಪುಗಳು ತಾಜಾ ಆಗುವವು. ವೀಕ್ಷಕರೇ, ನೀವು ಗುರುವಾರದ ದಿನದಲ್ಲಿ ಗುರುಗ್ರಹನ ಅನುಗ್ರಹ ಪಡೆಯಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶುಭ. ವಿಷ್ಣು ಅಥವಾ ದತ್ತಾತ್ರೇಯ ದೇವರ ಆರಾಧನೆ, ಹಳದಿ ಬಟ್ಟೆ ಧಾರಣೆ, ಹಳದಿ ಹೂವಿನ ಪೂಜೆ ಶ್ರೇಷ್ಠ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿ. ಹಳದಿ ಬಣ್ಣದ ಹಣ್ಣುಗಳು ಅಥವಾ ಹಸಿರು ಧಾನ್ಯಗಳ ದಾನ ಮಾಡುವುದರಿಂದ ಪಾಪ ಕ್ಷಯವಾಗುತ್ತದೆ. ಗುರುವಾರ ಹಾಲು ಅಥವಾ ಹಳದಿ ವಸ್ತುಗಳ ದಾನ ಅತ್ಯಂತ ಫಲಕಾರಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಪ್ರಭಾವವನ್ನು ಸೂಚಿಸುತ್ತದೆ.
ಇದು ಜ್ಞಾನ, ವಿವೇಕ ಮತ್ತು ಧೈರ್ಯವನ್ನು ಬಲಪಡಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹನ ಶಕ್ತಿ ಮತ್ತು ಪ್ರೇರಣೆಯ ಸಂಕೇತ. ಹಳದಿ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಳದಿ ಹೂವುಗಳಿಂದ ಪೂಜೆ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಮಾಡಿದ ಪೂಜೆ, ಧಾರ್ಮಿಕ ಕಾರ್ಯಗಳು ಮತ್ತು ಹಣಕಾಸು ವ್ಯವಹಾರಗಳು ಫಲಕಾರಿಯಾಗುತ್ತವೆ. ಈ ವೇಳೆಯಲ್ಲಿ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗುತ್ತವೆ ಮತ್ತು ನಿರ್ಧಾರಗಳಲ್ಲಿ ಯಶಸ್ಸು ಸಿಗುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಧೈರ್ಯ, ತಾಳ್ಮೆ ಮತ್ತು ಕೃತಜ್ಞತೆಯಿಂದ ದಿನವನ್ನು ಪ್ರಾರಂಭಿಸುವರು. ಅಮಾವಾಸ್ಯೆಯ ದಿನವಾದ್ದರಿಂದ ಮನಸ್ಸಿನಲ್ಲಿ ಸ್ವಲ್ಪ ನಿಶ್ಶಬ್ದತೆ ಕಂಡುಬಂದರೂ ಶನಿವಾರದ ಶಕ್ತಿಯು ನಿಮಗೆ ಆತ್ಮ ಪರಿಶೀಲನೆ ಮತ್ತು ಆಂತರಿಕ ಶಾಂತಿಯ ದಿಕ್ಕಿನಲ್ಲಿ ಕರೆದೊಯ್ಯುತ್ತದೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ನೀವು ಆರ್ಥಿಕ ಮತ್ತು ವೃತ್ತಿ ಜೀವನದ ವಿಷಯಗಳಲ್ಲಿ ಸೂಕ್ತ ಮಾರ್ಗದರ್ಶನ ಪಡೆಯುವಿರಿ. ಇಂದು ನಿಮ್ಮ ಶ್ರದ್ಧೆ, ಸ್ಥಿರತೆ ಮತ್ತು ನಿಗ್ರಹಪೂರ್ಣ ನಡತೆ ನಿಮ್ಮ ಅತ್ಯಂತ ಬಲವಾದ ಆಯುಧ. ಕಠಿಣ ಪರಿಸ್ಥಿತಿಗಳಲ್ಲೂ ಶಾಂತ ಮನಸ್ಸಿನಿಂದ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಹಳೆಯ ವಿಷಯಗಳಿಗೆ ಪರಿಹಾರ ಹುಡುಕುವ, ಹೊಸ ನಿರ್ಧಾರಗಳಿಗೆ ಆಳವಾದ ಚಿಂತನೆ ಮಾಡುವ ದಿನವಿದು. ಮಿತವಾಗಿ ಮಾತನಾಡಿ, ಹೆಚ್ಚು ಕೇಳಿ ಮತ್ತು ಅಲ್ಪ ಕ್ರೋಧದಿಂದ ದೂರವಿರಿ. ಅಮಾವಾಸ್ಯೆಯ ಅಂಧಕಾರದ ನಡುವೆಯೂ ನಿಮ್ಮ ವಿವೇಕದ ಬೆಳಕು ಇಂದು ನಿಮಗೆ ದಾರಿ ತೋರಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ವೃಷಭ ರಾಶಿಯವರು ಇಂದು ಅತ್ಯಂತ ಜವಾಬ್ದಾರಿಯಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವರು. ಹಿರಿಯ ಅಧಿಕಾರಿಗಳೊಂದಿಗೆ ಸಂವಾದದಲ್ಲಿ ತಾಳ್ಮೆ ಮತ್ತು ನಿಶ್ಚಲತೆ ಪ್ರದರ್ಶಿಸಿದರೆ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚುತ್ತದೆ. ಕೆಲವು ಮಂದಿಗೆ ಹೊಸ ಯೋಜನೆ ಅಥವಾ ಹುದ್ದೆ ನೀಡುವ ಯೋಗವಿದೆ. ಕಚೇರಿಯಲ್ಲಿ ನಿಶ್ಚಿತ ವೇಳಾಪಟ್ಟಿ ಮತ್ತು ಕ್ರಮಬದ್ಧ ಕಾರ್ಯವಿಧಾನದಿಂದ ಫಲಕಾರಿತ್ವ ಹೆಚ್ಚುತ್ತದೆ. ಹೊಸ ತಂತ್ರಜ್ಞಾನ ಅಥವಾ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಸಂದರ್ಭಗಳು ಬರಬಹುದು. ನಿಮ್ಮ ಪರಿಶ್ರಮ ಇಂದು ನಿಮಗೆ ಶ್ಲಾಘನೆ ತರುವ ಸಾಧ್ಯತೆ ಇದೆ. ವ್ಯಾಪಾರ ಕ್ಷೇತ್ರದಲ್ಲಿ ಇಂದು ಲಾಭದಾಯಕ ದಿನವಾಗಬಹುದು. ಹಳೆಯ ಬಾಕಿ ಹಣ ವಾಪಸ್ ಪಡೆಯುವ ಅವಕಾಶ ಸಿಗುತ್ತದೆ. ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆಗೆ ಪ್ರಾರಂಭಿಸಲು ಮಧ್ಯಾಹ್ನದ ನಂತರದ ಸಮಯ ಶ್ರೇಷ್ಠ. ಆದರೆ ಲೆಕ್ಕಪತ್ರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಳೆಯ ಗ್ರಾಹಕರ ವಿಶ್ವಾಸ ಕಾಪಾಡಿಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಶಿಸ್ತಿನ ನಡತೆ ಅತ್ಯಂತ ಅಗತ್ಯ. ಅಮಾವಾಸ್ಯೆಯ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು. ಮನೆಯ ನವೀಕರಣ, ವಾಹನ ಅಥವಾ ಆರೋಗ್ಯ ಖರ್ಚುಗಳ ಸಾಧ್ಯತೆ ಇದೆ. ಆದರೆ ಹಿಂದಿನ ಹೂಡಿಕೆಗಳು ಅಥವಾ ಕುಟುಂಬದ ಸಹಕಾರದಿಂದ ಆರ್ಥಿಕ ಸಮತೋಲನ ಕಾಪಾಡಬಹುದು. ಹೂಡಿಕೆಗಳಿಗೆ ಇದು ವಿಶ್ಲೇಷಣೆಯ ದಿನ, ಕ್ರಮದ ದಿನವಲ್ಲ. ಹೊಸ ಯೋಜನೆಗಳಿಗೆ ಹಣ ಹೂಡುವ ಮೊದಲು ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆ ಪಡೆದುಕೊಳ್ಳಿ. ಸಾಲ ಕೊಡುವ ಅಥವಾ ಪಡೆಯುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನೀವು ಕೃಷಿ, ಆಸ್ತಿ ಅಥವಾ ಬಂಗಾರದ ಹೂಡಿಕೆ ಮಾಡುತ್ತಿದ್ದರೆ ಈ ಸಮಯವು ಧನಾತ್ಮಕ ಫಲ ನೀಡುವ ಸಾಧ್ಯತೆ ಇದೆ. ಆದರೆ ತಾಳ್ಮೆಯು ಮುಖ್ಯ. ಹಣಕಾಸಿನಲ್ಲಿ ನಿಮಗೆ ಇಂದು ನಿಗ್ರಹ ಮತ್ತು ನಿಖರತೆ ಎರಡೂ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ದೇಹದ ಶಕ್ತಿ ಸರಾಸರಿ ಮಟ್ಟದಲ್ಲಿರುತ್ತದೆ. ಬಿಸಿಲಿನ ಪ್ರಭಾವದಿಂದ ತಲೆನೋವು ಅಥವಾ ಶಕ್ತಿಹೀನತೆಯ ಅನುಭವ ಉಂಟಾಗಬಹುದು. ಆಹಾರದಲ್ಲಿ ನಿಯಮ ಪಾಲನೆ, ನೀರಿನ ಸೇವನೆ ಮತ್ತು ವಿಶ್ರಾಂತಿ ಅತ್ಯಂತ ಮುಖ್ಯ. ಕೈ, ಕಾಲು, ಕುತ್ತಿಗೆ ಅಥವಾ ಬೆನ್ನು ಭಾಗದಲ್ಲಿ ಅಲ್ಪ ನೋವು ಕಾಣಿಸಿಕೊಳ್ಳಬಹುದು. ದಿನಪೂರ್ತಿ ಕುಳಿತು ಕೆಲಸ ಮಾಡುವವರು ಸಮಯ ಎದ್ದು ನಡೆಯುವುದು ಅಗತ್ಯ. ಹಸಿರು ತರಕಾರಿಗಳು ಮತ್ತು ಹಣ್ಣುಗಳ ಸೇವನೆ ಶ್ರೇಷ್ಠ. ಅಮಾವಾಸ್ಯೆಯ ದಿನವಾದ್ದರಿಂದ ಮನಸ್ಸಿನಲ್ಲಿ ಅಲ್ಪ ಭಾವನಾತ್ಮಕ ಚಂಚಲತೆ ಉಂಟಾಗಬಹುದು. ಧ್ಯಾನ, ಪ್ರಾಣಾಯಾಮ ಮತ್ತು ಪ್ರಾರ್ಥನೆ ನಿಮ್ಮ ಮನಸ್ಸನ್ನು ಸಮತೋಲನಗೊಳಿಸುತ್ತದೆ. ಸಾಯಂಕಾಲ ತುಪ್ಪ ಅಥವಾ ಕಪ್ಪು ಎಳ್ಳು ಸೇವನೆ ಆರೋಗ್ಯಕ್ಕೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಮಿತವಚನ ಮತ್ತು ಶಾಂತ ನಡತೆ ಅಗತ್ಯ. ಪತಿ, ಪತ್ನಿ ಅಥವಾ ಪೋಷಕರೊಂದಿಗೆ ಸಂವಾದದಲ್ಲಿ ತಾಳ್ಮೆ ಕಾಪಾಡಿ. ಮನೆಯ ಹಿರಿಯರ ಮಾತುಗಳಲ್ಲಿ ಆಳವಾದ ಅರ್ಥವಿದೆ, ಅದನ್ನು ಗಮನಿಸಿ ನಡೆದುಕೊಳ್ಳಿ. ವಿವಾಹಿತರಿಗಾಗಿ ಇಂದು ಆತ್ಮೀಯತೆ ಮತ್ತು ಪರಸ್ಪರ ಸಹಕಾರದ ದಿನ. ಸಂಗಾತಿಯ ಪ್ರೋತ್ಸಾಹದಿಂದ ನೀವು ಹೊಸ ಉತ್ಸಾಹವನ್ನು ಪಡೆಯುವಿರಿ. ವಿವಾಹ ಯೋಗ್ಯರಿಗೆ ಹೊಸ ಪ್ರಸ್ತಾವನೆಗಳು ಬರುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಕುರಿತು ಚಿಂತನೆ ಮಾಡುವ ದಿನವಿದು. ಮನೆಯ ಶಾಂತ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಬಂಧು ಬಳಗದವರಿಂದ ಅಲ್ಪ ಅಸಮಾಧಾನ ಉಂಟಾದರೂ ನೀವು ಶಾಂತವಾಗಿ ಪ್ರತಿಕ್ರಿಯಿಸಿದರೆ ಎಲ್ಲವೂ ನಯವಾಗುತ್ತದೆ. ಇಂದು ಸಂಜೆ ಕುಟುಂಬದೊಂದಿಗೆ ಭೋಜನ ಅಥವಾ ಧಾರ್ಮಿಕ ಪೂಜೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ವೀಕ್ಷಕರೇ, ನೀವು
ಅಮಾವಾಸ್ಯೆಯ ಶನಿವಾರದ ದಿನದಲ್ಲಿ ಶನಿ ಗ್ರಹ ಮತ್ತು ಶುಕ್ರ ಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕ್ರಮ ಅತ್ಯಂತ ಅವಶ್ಯಕ. ಶನಿ ಮತ್ತು ದೇವಿ ಲಕ್ಷ್ಮಿ ಇಬ್ಬರ ಆರಾಧನೆ ಶ್ರೇಷ್ಠ. ಶನಿಗೆ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಶುಕ್ರ ಗ್ರಹಕ್ಕೆ ಹೂವಿನ ಅರ್ಚನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ ಮತ್ತು ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರಗಳನ್ನು ಪ್ರತ್ಯೇಕವಾಗಿ 27 ಬಾರಿ ಜಪಿಸಿ. ಶನಿ ದೇವರ ಸನ್ನಿಧಿಯಲ್ಲಿ ಎಳ್ಳು, ಉದ್ದಿನ ಬೇಳೆ ಅಥವಾ ಕಪ್ಪು ವಸ್ತ್ರದ ದಾನ ಮಾಡಿ. ಶುಕ್ರದ ಶಾಂತಿಗಾಗಿ ಹಾಲು, ಸಕ್ಕರೆ ಅಥವಾ ಬಿಳಿ ವಸ್ತ್ರದ ದಾನ ಉತ್ತಮ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹನ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಸೌಂದರ್ಯ, ಸಮತೋಲನ ಮತ್ತು ಆರ್ಥಿಕ ಸಮೃದ್ಧಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಧನಾತ್ಮಕ ನಿರ್ಧಾರಗಳಲ್ಲಿ ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿಗೆ, ಶುದ್ಧತೆಗೆ ಮತ್ತು ಶುಕ್ರದ ಕೃಪೆಗೆ ಪ್ರತೀಕ. ಬಿಳಿ ಬಣ್ಣದ ಉಡುಗೆ ಅಥವಾ ಬಿಳಿ ಹೂವಿನ ಪೂಜೆ ಇಂದು ಶುಭ ಫಲ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಮಾಡಿದ ಧಾರ್ಮಿಕ ಕಾರ್ಯಗಳು, ವ್ಯವಹಾರ ತೀರ್ಮಾನಗಳು ಮತ್ತು ಆರ್ಥಿಕ ಚಟುವಟಿಕೆಗಳು ಫಲಕಾರಿಯಾಗುತ್ತವೆ. ಈ ವೇಳೆಯಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ತೀರ್ಮಾನಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿವಂತಿಕೆ, ಚಾತುರ್ಯ ಮತ್ತು ಸಂವಹನದ ಶಕ್ತಿಯನ್ನು ಸಕ್ರಿಯವಾಗಿ ಉಪಯೋಗಿಸುವ ದಿನವಾಗಿದೆ. ಅಮಾವಾಸ್ಯೆಯ ಪ್ರಭಾವದಿಂದ ಒಳಗಿನ ಮನಸ್ಸು ಆಳವಾದ ಚಿಂತನೆಗೆ ತೊಡಗಬಹುದು. ಆದರೆ ಗುರುವಾರದ ಗುರುಗ್ರಹನ ಅನುಗ್ರಹದಿಂದ ಆ ಚಿಂತನೆಗಳು ನಿಮಗೆ ಹೊಸ ಮಾರ್ಗದರ್ಶನ ಮತ್ತು ಸ್ಫೂರ್ತಿ ನೀಡುತ್ತವೆ. ಈ ದಿನ ನಿಮ್ಮ ಮಾತಿನ ಮಾಯೆಯಿಂದ ಇತರರನ್ನು ಪ್ರೇರೇಪಿಸುವ, ಬದಲಾವಣೆ ತರುವ ಮತ್ತು ಒಡನಾಡಿಗಳ ಹೃದಯ ಗೆಲ್ಲುವ ಅವಕಾಶ ದೊರೆಯುತ್ತದೆ. ಇಂದಿನ ದಿನ ಹೊಸ ವಿಚಾರಗಳು, ಬೌದ್ಧಿಕ ಚಟುವಟಿಕೆಗಳು, ಶಿಕ್ಷಣ ಮತ್ತು ಸಂವಹನ ಕ್ಷೇತ್ರದಲ್ಲಿ ಪ್ರಗತಿಯ ಸೂಚಕವಾಗಿದೆ. ನಿಮ್ಮ ಚುರುಕು ಚಿಂತನೆ ಮತ್ತು ತಕ್ಷಣದ ಪ್ರತಿಕ್ರಿಯೆಗಳು ನಿಮಗೆ ಹೊಸ ದಾರಿಗಳು ತೆರೆಸುವುವು. ಅಮಾವಾಸ್ಯೆಯ ಚಂದ್ರಗ್ರಹಣದ ಶಕ್ತಿ ಮನಸ್ಸಿನ ಆಳಕ್ಕೆ ಬೆಳಕು ಬೀರುತ್ತದೆ. ಇದು ನಿಮ್ಮ ಒಳಗಿನ ಗೊಂದಲಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹೊಸ ಯೋಜನೆಗಳು, ಸಹಕಾರದ ಮಾತುಕತೆಗಳು, ಶಿಕ್ಷಣ ಅಥವಾ ತರಬೇತಿ ಕಾರ್ಯಗಳಿಗೆ ಇಂದು ಶುಭ ಸಮಯ. ಕೆಲವರಿಗೆ ವಿದೇಶ ಸಂವಹನ ಅಥವಾ ಆನ್ಲೈನ್ ಪ್ರಸ್ತಾವನೆಗಳಿಂದ ಲಾಭದ ಸೂಚನೆ ಇದೆ. ನಿಮ್ಮ ಧೈರ್ಯ ಮತ್ತು ವಿವೇಕದಿಂದ ಕಾರ್ಯಗಳನ್ನು ಸಮತೋಲನದಿಂದ ನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರು ಇಂದು ತಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ ಕೆಲಸದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸುವರು. ಮಾತುಕತೆಗಳಲ್ಲಿ ಸ್ಪಷ್ಟತೆ ಮತ್ತು ತಂತ್ರಜ್ಞಾನದಲ್ಲಿ ನಿಖರತೆ ನಿಮಗೆ ಮೆಚ್ಚುಗೆ ತರಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನವು ತಂಡದ ಯಶಸ್ಸಿಗೆ ಕಾರಣವಾಗುತ್ತದೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ಸುದ್ದಿ ಅಥವಾ ಸಂದರ್ಶನದ ಅವಕಾಶ ದೊರೆಯಬಹುದು. ಯಾವುದೇ ರೀತಿಯ ಪ್ರಸ್ತಾವನೆ ಅಥವಾ ಪ್ರಾಜೆಕ್ಟ್ಗಳಲ್ಲಿ ವಾಕ್ಪಟುತ್ವದಿಂದ ನಿಮ್ಮ ಪ್ರತಿಭೆ ಮೆರೆದೀತು. ಹಿರಿಯರು ನಿಮ್ಮ ಶ್ರಮವನ್ನು ಗುರುತಿಸುವರು. ವ್ಯಾಪಾರಿಗಳಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ, ಮಾರಾಟ ವೃದ್ಧಿ ಹಾಗೂ ಮಾರುಕಟ್ಟೆ ವಿಶ್ಲೇಷಣೆಗಾಗಿ ಸೂಕ್ತ ಸಮಯ. ಬೌದ್ಧಿಕ ಕ್ಷೇತ್ರದ ವ್ಯವಹಾರಗಳಲ್ಲಿ ಅಥವಾ ಮಾಧ್ಯಮ ಸಂಬಂಧಿತ ಉದ್ಯಮಗಳಲ್ಲಿ ಲಾಭದ ಸೂಚನೆ ಇದೆ. ಲೆಕ್ಕಪತ್ರ, ದಾಖಲೆ ಅಥವಾ ಒಪ್ಪಂದಗಳ ಬಗ್ಗೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ. ಸ್ವಂತ ಉದ್ಯಮ ಆರಂಭಿಸಲು ಯೋಜಿಸುತ್ತಿರುವವರು ಗುರುವಾರದ ಈ ದಿನ ಮೊದಲ ಚರ್ಚೆ ಅಥವಾ ಯೋಜನೆ ರೂಪಿಸಲು ಅನುಕೂಲಕರ. ಆದರೆ ಅಮಾವಾಸ್ಯೆಯ ಪರಿಣಾಮದಿಂದ ತುರ್ತು ತೀರ್ಮಾನಗಳನ್ನು ತಪ್ಪಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ನಿಧಾನವಾಗಿ ಬರುತ್ತದೆ. ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಕಂಡುಬಂದರೂ ಅವು ಅನಿವಾರ್ಯವಾಗಿರಬಹುದು. ಹಳೆಯ ಬಾಕಿಗಳು ಅಥವಾ ಸಾಲದ ಮರುಪಾವತಿಗಳು ಇಂದು ನಿರ್ವಹಣೆಯ ಹಂತ ತಲುಪಬಹುದು. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಸ್ವಲ್ಪ ಪ್ರಮಾಣದ ಲಾಭ ದೊರೆಯುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ಆನ್ಲೈನ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಗುರುವಾರದ ದಿನ ಹಳದಿ ವಸ್ತುಗಳ ಖರೀದಿ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಹಣ ವ್ಯಯ ಮಾಡುವುದು ಶುಭಕರ. ಹೊಸ ಹೂಡಿಕೆ ಅಥವಾ ಪಾಲುದಾರಿಕೆಗೆ ಇಂದು ಕೈ ಹಾಕುವುದು ಶ್ರೇಷ್ಠವಲ್ಲ. ಹಣಕಾಸಿನ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪಡೆಯಿರಿ. ಹಣದ ವ್ಯವಹಾರದಲ್ಲಿ ಸ್ಪಷ್ಟತೆ ಮತ್ತು ದಾಖಲೆ ವ್ಯವಸ್ಥೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಮನಸ್ಸಿನ ಅಶಾಂತಿ, ತಲೆನೋವು ಅಥವಾ ನಿದ್ರಾಹೀನತೆ ತರಬಹುದು. ನಿಮ್ಮ ಚಿಂತನೆಗಳು ಹೆಚ್ಚು ಚುರುಕಾಗಿರುವುದರಿಂದ ವಿಶ್ರಾಂತಿ ಪಡೆಯುವುದು ಕಷ್ಟವಾಗಬಹುದು. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸನ್ನು ಶಾಂತಗೊಳಿಸಬಹುದು. ಆಹಾರದಲ್ಲಿ ಅತಿಯಾದ ಮಸಾಲೆ ಅಥವಾ ತಣ್ಣನೆಯ ಆಹಾರವನ್ನು ತಪ್ಪಿಸಬೇಕು. ಗಾಳಿಜನಿತ ಅಸ್ವಸ್ಥತೆ ಅಥವಾ ಗಂಟಲಿನ ತೊಂದರೆ ಸಾಧ್ಯ. ಪೌಷ್ಟಿಕ ಆಹಾರ, ಹಣ್ಣು ಮತ್ತು ತಾಜಾ ನೀರಿನ ಸೇವನೆ ಒಳಿತಾಗುತ್ತದೆ. ಮಿಥುನ ರಾಶಿಯವರು ಮಾತನಾಡುವ ಶಕ್ತಿ ಹೆಚ್ಚು ಬಳಸುವ ಹಿನ್ನೆಲೆಯಲ್ಲಿ
ಕಂಠದ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಿ. ಇಂದು ಸಂಜೆ ಸಮಯದಲ್ಲಿ ವಿಶ್ರಾಂತಿ ಮತ್ತು ತಂಪಾದ ಪರಿಸರದಲ್ಲಿ ಸಮಯ ಕಳೆಯುವುದು ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ. ಆರೋಗ್ಯ ಕಾಪಾಡಲು ಹಸಿರು ಸಸ್ಯ ಸಮೃದ್ಧ ಪರಿಸರದಲ್ಲಿ ಕೆಲವು ಕ್ಷಣ ಧ್ಯಾನ ಮಾಡುವುದು ಅತ್ಯಂತ ಫಲಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವಾದ ಮತ್ತು ಸಹಕಾರ ಮುಖ್ಯ. ನಿಮ್ಮ ಮಾತುಗಳು ಕುಟುಂಬದವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವಚನ ಮತ್ತು ಧೈರ್ಯದಿಂದ ಮಾತನಾಡುವುದು ಒಳಿತು. ಪತ್ನಿ ಅಥವಾ ಸಂಗಾತಿಯೊಂದಿಗೆ ಮನೋಭಾವದ ಸ್ಪಷ್ಟತೆ ಕಾಪಾಡಬೇಕು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ನಿಷ್ಠೆಯ ನಿರ್ಧಾರಗಳು ನಡೆಯುವ ದಿನ. ಪ್ರೀತಿಯ ಸಂಬಂಧಗಳಲ್ಲಿ ಸತ್ಯನಿಷ್ಠತೆ ಮತ್ತು ನಂಬಿಕೆ ಅಗತ್ಯ. ಒಡನಾಡಿಯ ಅಭಿಪ್ರಾಯವನ್ನು ಗೌರವಿಸುವುದು ಸಂಬಂಧದ ಬಲವನ್ನು ಹೆಚ್ಚಿಸುತ್ತದೆ. ಸಂಜೆಯ ವೇಳೆಯಲ್ಲಿ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯ ಅಥವಾ ಭೋಜನದ ಯೋಜನೆ ಶುಭ. ಬಂಧು ಮಿತ್ರರ ಭೇಟಿಯಿಂದ ಆನಂದ ಮತ್ತು ಹಳೆಯ ನೆನಪುಗಳು ಪ್ರಬಲವಾಗುತ್ತವೆ. ವೀಕ್ಷಕರೇ, ನೀವು ಇಂದು ಗುರುವಾರದ ದಿನ ಗುರುಗ್ರಹನ ಅನುಗ್ರಹ ಪಡೆಯಲು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವುದು ಅತ್ಯಂತ ಶುಭಕರ. ವಿಷ್ಣು, ದತ್ತಾತ್ರೇಯ ಅಥವಾ ಶಿರಡಿ ಸಾಯಿಬಾಬಾ ದೇವರ ಆರಾಧನೆ ಮಾಡಿ. ಹಳದಿ ಬಟ್ಟೆ ಧರಿಸಿ ಹಳದಿ ಹೂಗಳಿಂದ ಪೂಜೆ ಮಾಡಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 33 ಅಥವಾ 66 ಬಾರಿ ಜಪಿಸಿ. ಹಸಿರು ದಾಲು, ಹಳದಿ ಹಣ್ಣುಗಳು ಅಥವಾ ಹಾಲಿನ ವಸ್ತುಗಳ ದಾನ ಮಾಡುವುದರಿಂದ ಗುರುಗ್ರಹನ ಕೃಪೆ ದೊರೆಯುತ್ತದೆ. ಧಾರ್ಮಿಕ ಸ್ಥಳದಲ್ಲಿ ದೀಪ ಹಚ್ಚುವುದು, ಸತ್ಪುರುಷರಿಗೆ ದಾನ ಮಾಡುವುದರಿಂದ ಅಂತರಂಗ ಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಸಂವಹನ ಮತ್ತು ಚುರುಕಿನ ಪ್ರತೀಕವಾಗಿದೆ. ಇದು ಹೊಸ ಕಲಿಕೆ, ಹೊಸ ಪ್ರಯತ್ನ ಮತ್ತು ಬದಲಾವಣೆಗಳಿಗೆ ಶಕ್ತಿ ನೀಡುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನಿಮ್ಮ ತೀರ್ಮಾನಗಳಲ್ಲಿ ವೇಗ ಮತ್ತು ನಿಖರತೆ ಮೂಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬುದ್ಧಿಯ, ಸಮತೋಲನದ ಮತ್ತು ನವೀಕರಣದ ಸಂಕೇತ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂಗಳಿಂದ ಪೂಜೆ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಮಾಡಿದ ಕೆಲಸಗಳು, ಮಾತುಕತೆಗಳು ಮತ್ತು ವೃತ್ತಿ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಧ್ಯಾನ, ದಾನ ಅಥವಾ ಧಾರ್ಮಿಕ ಕ್ರಿಯೆಗಳಿಗೆ ಈ ಸಮಯ ಅತ್ಯಂತ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರಿಗೆ ಭಾವನಾತ್ಮಕ ಸ್ಥಿತಿಗಳು ಹಾಗೂ ಆಂತರಿಕ ಚಿಂತನೆಗಳು ಹೆಚ್ಚು ಕಾಣಿಸಿಕೊಳ್ಳುವ ದಿನವಾಗಿದೆ. ಅಮಾವಾಸ್ಯೆಯ ದಿನವಾದ್ದರಿಂದ ಮನಸ್ಸು ಸ್ವಲ್ಪ ಭಾರದ ಅನುಭವ ನೀಡಬಹುದು. ಆದರೆ ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಈ ಮನಸ್ಥಿತಿ ಧಾರ್ಮಿಕತೆ, ಜ್ಞಾನ ಮತ್ತು ಧ್ಯಾನದತ್ತ ಸಾಗುತ್ತದೆ. ನಿಮ್ಮ ಒಳಗಿನ ಶಕ್ತಿ, ಸಂವೇದನಾಶೀಲತೆ ಮತ್ತು ಕರುಣೆ ಇತರರ ಮನಸ್ಸು ಗೆಲ್ಲಲು ಸಹಾಯಕವಾಗುತ್ತದೆ. ಹಳೆಯ ಘಟನೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಬದಲು ಹೊಸ ಚಿಂತನೆ ಮತ್ತು ನೂತನ ಪ್ರಾರಂಭಗಳಿಗೆ ಅವಕಾಶ ಕಲ್ಪಿಸಿಕೊಳ್ಳಿ. ಇಂದು ಧಾರ್ಮಿಕ ಚಟುವಟಿಕೆಗಳು, ಜಪ, ಧ್ಯಾನ ಅಥವಾ ಗುರುಸೇವೆಯು ನಿಮಗೆ ಆತ್ಮಶಾಂತಿಯನ್ನು ನೀಡುತ್ತವೆ. ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮಾಧಾನ ಕಾಪಾಡಿಕೊಳ್ಳುವುದು ಮುಖ್ಯ. ಕೆಲವು ಕಟಕ ರಾಶಿಯವರು ಇಂದು ಆಪ್ತರ ಜೊತೆ ಆತ್ಮೀಯ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಗಮನ ಮತ್ತು ಸಹನೆಯ ಅಗತ್ಯವಿದೆ. ಕಾರ್ಯಕ್ಷೇತ್ರದಲ್ಲಿ ಕೆಲವು ಅಸ್ಪಷ್ಟತೆಗಳು ಅಥವಾ ತಾತ್ಕಾಲಿಕ ವಿಳಂಬಗಳು ಎದುರಾಗಬಹುದು. ಆದರೆ ಹಿರಿಯರ ಸಲಹೆ ಹಾಗೂ ನಿಮ್ಮ ಶಾಂತ ಮನಸ್ಥಿತಿಯು ಸಮಸ್ಯೆಗಳನ್ನು ಸುಗಮವಾಗಿ ಪರಿಹರಿಸುತ್ತದೆ. ಕೆಲವರಿಗೆ ಹೊಸ ಯೋಜನೆಗಳ ತಯಾರಿ ಅಥವಾ ದಾಖಲೆ ಕಾರ್ಯಗಳಲ್ಲಿ ನಿರತರಾಗಬೇಕಾದ ಸಮಯ ಇದಾಗಿದೆ. ಯಾವುದೇ ಹೊಸ ಪ್ರಾರಂಭಗಳ ವಿಷಯದಲ್ಲಿ ಇಂದಿನ ದಿನ ಧ್ಯಾನ, ವಿಶ್ಲೇಷಣೆಗಾಗಿ ಉತ್ತಮವಾಗಿದ್ದರೂ ಕಾರ್ಯಾರಂಭಕ್ಕೆ ಸೂಕ್ತವಲ್ಲ. ವ್ಯಾಪಾರದಲ್ಲಿರುವವರಿಗೆ ಖಾತೆ, ಬಾಕಿ ಹಣದ ವಸೂಲಿಗೆ ಗಮನ ಕೊಡಬೇಕು. ಹೊಸ ಒಪ್ಪಂದಗಳ ವಿಷಯದಲ್ಲಿ ಹೆಚ್ಚು ನಂಬಿಕೆ ತೋರದಿರುವುದು ಒಳಿತು. ಗುರುಗ್ರಹನ ಪ್ರಭಾವದಿಂದ ಹಿರಿಯ ವ್ಯಾಪಾರಿಗಳ ಸಲಹೆ ಉಪಯೋಗಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಂಯಮ ಮತ್ತು ನಿಯಂತ್ರಣ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಮನೆ, ಪೂಜೆ ಅಥವಾ ಕುಟುಂಬದ ಅಗತ್ಯಗಳಿಗೆ. ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗಳ ವಿಚಾರದಲ್ಲಿ ನಿರ್ಧಾರವನ್ನು ಮುಂದೂಡುವುದು ಒಳಿತು. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭದ ಸಾಧ್ಯತೆ ಇದೆ. ವಿದೇಶ ಸಂಪರ್ಕ ಅಥವಾ ಆನ್ಲೈನ್ ವ್ಯವಹಾರಗಳಲ್ಲಿ ಮುನ್ನೆಚ್ಚರಿಕೆ ಅಗತ್ಯ. ಹಣಕಾಸಿನ ತೀರ್ಮಾನಗಳಲ್ಲಿ ಹಿರಿಯರ ಸಲಹೆ ಫಲಪ್ರದ. ದಾನ, ಪೂಜೆ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಇಂದು ಶುಭ ಫಲದಾಯಕ. ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ದಾನದ ಮೂಲಕ
ಹಣಕಾಸಿನ ಶಾಂತಿ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಅಮಾವಾಸ್ಯೆಯ ದಿನದ ಗ್ರಹ ಸ್ಥಿತಿಯಿಂದ ದೈಹಿಕ ಶಕ್ತಿಯಲ್ಲಿ ಸ್ವಲ್ಪ ಹಿಂಜರಿಕೆ ಕಂಡುಬರುವ ಸಾಧ್ಯತೆ ಇದೆ. ಆಹಾರ ನಿಯಮ ಹಾಗೂ ನಿದ್ರೆಗೆ ಪ್ರಾಮುಖ್ಯತೆ ನೀಡಿ. ಅಜೀರ್ಣ, ಹೊಟ್ಟೆ ಉಬ್ಬರ ಅಥವಾ ಮಾನಸಿಕ ಒತ್ತಡಗಳ ಸಾಧ್ಯತೆ ಇದೆ. ಜಲಪಾನ ಹೆಚ್ಚಿಸಿ, ತೂಕದ ವ್ಯಾಯಾಮ ಅಥವಾ ಯೋಗದಿಂದ ದೇಹದ ಶಕ್ತಿ ಉಳಿಸಿ. ಧ್ಯಾನ ಹಾಗೂ ಪ್ರಾಣಾಯಾಮದಿಂದ ಮನಸ್ಸಿನಲ್ಲಿ ಶಾಂತಿ ಉಂಟಾಗುತ್ತದೆ. ಹಳದಿ ಅಥವಾ ತುಳಸಿ ಮಿಶ್ರಿತ ನೀರಿನ ಸೇವನೆಯು ದೇಹ ಶುದ್ಧಿಗೆ ಸಹಾಯಕ. ಗುರುವಾರದಂದು ಹಸಿರು ಅಥವಾ ಹಳದಿ ಬಣ್ಣದ ಆಹಾರ ಸೇವನೆ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಭಾವನಾತ್ಮಕ ತೀವ್ರತೆ ಕಾಣಿಸಬಹುದು. ಪತ್ನಿ ಅಥವಾ ಪತಿ ಜೊತೆ ಮನಸ್ಸಿನ ವಿಚಾರ ಹಂಚಿಕೊಳ್ಳುವ ಸಂದರ್ಭದಲ್ಲಿ ಶಾಂತವಾಗಿ ಮಾತನಾಡುವುದು ಒಳಿತು. ಅಮಾವಾಸ್ಯೆಯ ಚಂದ್ರಸ್ಥಿತಿ ಕುಟುಂಬದಲ್ಲಿ ಸಣ್ಣ ಗೊಂದಲ ಉಂಟು ಮಾಡಬಹುದು, ಆದರೆ ನಿಮ್ಮ ಪ್ರೀತಿ ಹಾಗೂ ಸಹನೆಯು ಎಲ್ಲವನ್ನೂ ಸಮಾಧಾನಪಡಿಸುತ್ತದೆ. ವಿವಾಹಿತರಿಗೆ ಸಂಗಾತಿಯ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಒಟ್ಟಿಗೆ ಪ್ರಾರ್ಥನೆ ಅಥವಾ ಪೂಜೆ ಮಾಡುವುದರಿಂದ ಆತ್ಮೀಯತೆ ಹೆಚ್ಚಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಸುದ್ದಿಯೂ ಬರಬಹುದು. ಹಿರಿಯರ ಆರೋಗ್ಯದ ಕಡೆ ಗಮನ ನೀಡುವುದು ಅಗತ್ಯ. ಕುಟುಂಬದ ಧಾರ್ಮಿಕ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ದಿನ ಗುರುಗ್ರಹನ ಕೃಪೆಯನ್ನು ಪಡೆಯಲು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ. ಗುರುನಿಗೆ ಪೂಜೆ, ಬಾಳೆಹಣ್ಣಿನ ನೈವೇದ್ಯ ಹಾಗೂ ಹಳದಿ ಬಟ್ಟೆಯ ದಾನ ಮಾಡುವುದು ಶುಭಕರ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಬಟ್ಟೆ, ಕಡಲೆಬೇಳೆ ಅಥವಾ ತುಪ್ಪದ ದಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹ ದೊರೆಯುತ್ತದೆ. ಗುರುಗ್ರಹನ ಪ್ರಭಾವವು ಜ್ಞಾನ, ಧೈರ್ಯ ಹಾಗೂ ಮನಃಶಾಂತಿಯನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಜ್ಞಾನ, ಧರ್ಮ ಮತ್ತು ಆಧ್ಯಾತ್ಮಿಕ ಬಲವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯನ್ನು ಧ್ಯಾನದಲ್ಲಿ ಸ್ಮರಿಸುವುದು ಶುಭ ಫಲದಾಯಕ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಬಣ್ಣ. ಇದು ಜ್ಞಾನ, ಉತ್ಸಾಹ ಮತ್ತು ಶಾಂತಿಯ ಸಂಕೇತ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿ ಹೂವಿನ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಶಿಕ್ಷಣ, ಉಪನ್ಯಾಸ ಅಥವಾ ಹಣಕಾಸು ಸಂಬಂಧಿತ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ದೇವತಾ ಪೂಜೆ ಮತ್ತು ಧ್ಯಾನಕ್ಕೆ ಇದು ಅತ್ಯಂತ ಶ್ರೇಷ್ಠ ಕಾಲ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ, ಶಕ್ತಿ ಮತ್ತು ಪ್ರಭಾವದಿಂದ ತುಂಬಿದ ದಿನವಾಗಿದೆ. ಸೂರ್ಯನ ಪ್ರಭಾವದಿಂದ ನೀವು ಪ್ರಕಾಶಮಾನ ಮನೋಭಾವದಲ್ಲಿರುತ್ತೀರಿ. ಅಮಾವಾಸ್ಯೆಯ ನಂತರದ ಈ ದಿನವು ಹೊಸ ಚಿಂತನೆಗಳಿಗೆ, ಯೋಜನೆಗಳಿಗೆ ಮತ್ತು ದೃಢ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ನಿಮ್ಮ ನೇತೃತ್ವ ಗುಣ, ಧೈರ್ಯ ಮತ್ತು ನೇರ ಮಾತಿನ ಶೈಲಿ ಇತರರನ್ನು ಪ್ರೇರೇಪಿಸುತ್ತದೆ. ಸುತ್ತಲಿನವರ ಮೆಚ್ಚುಗೆ ಪಡೆಯಲು ಅವಕಾಶಗಳಿವೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಯೋಗವಿದೆ. ನಿಮ್ಮ ಮಾತುಗಳಿಗೆ ತೂಕ ಹೆಚ್ಚಾಗುತ್ತದೆ. ಆದ್ದರಿಂದ ಮಾತಿನ ಬಳಕೆಯಲ್ಲಿ ಎಚ್ಚರಿಕೆಯಿಂದಿರಿ. ಅತಿಯಾದ ಆತ್ಮವಿಶ್ವಾಸ ಅಥವಾ ಅಹಂಕಾರದಿಂದ ದೂರವಿರಿ. ಹೊಸ ಕಾರ್ಯಾರಂಭ, ಮಹತ್ವದ ಯೋಜನೆಗಳ ತಯಾರಿ ಮತ್ತು ಧೈರ್ಯಪೂರ್ಣ ನಿರ್ಧಾರಗಳಿಗೆ ಇಂದು ಗ್ರಹಸ್ಥಿತಿಯು ಶ್ರೇಷ್ಠ. ಸೂರ್ಯನ ಶಕ್ತಿ ನಿಮ್ಮ ಆತ್ಮದಲ್ಲಿ ಬೆಳಕು ತರಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಪ್ರಗತಿ, ಗೌರವ ಮತ್ತು ನಾಯಕತ್ವದ ಅವಕಾಶ ದೊರೆಯಬಹುದು. ಅಧಿಕಾರಿಗಳು ನಿಮ್ಮ ಕಾರ್ಯನಿಷ್ಠೆಯನ್ನು ಗುರುತಿಸುತ್ತಾರೆ. ಹೊಸ ಯೋಜನೆಗಳಲ್ಲಿ ಮುಂಚೂಣಿಯಾಗುವ ಅವಕಾಶ ಬರುತ್ತದೆ. ಕೆಲವು ಸಿಂಹರಾಶಿಯವರು ತಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆ ಅಥವಾ ಪ್ರಭಾವಶಾಲಿ ಹುದ್ದೆಗೆ ಪ್ರಸ್ತಾಪವಾಗಬಹುದು. ನೀವು ತೋರಿಸುವ ನಿರ್ಧಾರ ಶಕ್ತಿ ಹಾಗೂ ಧೈರ್ಯದಿಂದ ಕೆಲಸಗಳಲ್ಲಿ ವೇಗ ಕಂಡುಬರುತ್ತದೆ. ಆದರೆ ಸಹೋದ್ಯೋಗಿಗಳ ಜೊತೆ ಸಮನ್ವಯ ಕಾಪಾಡಿಕೊಳ್ಳುವುದು ಮುಖ್ಯ. ಕೆಲವು ಸಣ್ಣ ಅಸಹಕಾರಗಳು ಸಂಭವಿಸಿದರೂ ನಿಮ್ಮ ಶಾಂತ ಮನೋಭಾವದಿಂದ ಅದನ್ನು ಸಮಾಧಾನಪಡಿಸಬಹುದು. ವ್ಯಾಪಾರದಲ್ಲಿರುವ ಸಿಂಹರಾಶಿಯವರಿಗೆ ಇಂದು ಚುರುಕು ದಿನ. ಹೊಸ ಒಪ್ಪಂದಗಳು ಅಥವಾ ಹೊಸ ಗ್ರಾಹಕರ ಸಂಪರ್ಕಗಳು ಲಾಭದಾಯಕವಾಗಬಹುದು. ಹಳೆಯ ಬಾಕಿ ಹಣ ವಸೂಲಿ ಆಗುವ ಸಾಧ್ಯತೆ ಇದೆ. ಹೊಸ ಬಂಡವಾಳ ಹೂಡಿಕೆಗೆ ಮಧ್ಯಾಹ್ನದ ನಂತರದ ಸಮಯ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಪ್ರಗತಿಯ ಯೋಗವಿದೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭದ ಸಾಧ್ಯತೆಗಳು ಬೆಳಕಿಗೆ ಬರಬಹುದು. ಆದಾಯದ ಹೊಸ ಮೂಲಗಳು ಉದಯಿಸಬಹುದು. ಮನೆಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಅವು ಫಲಪ್ರದವಾಗುತ್ತವೆ. ಹಣಕಾಸು ನಿರ್ವಹಣೆಯಲ್ಲಿ ನಿಮಗೆ ಜಾಣ್ಮೆ ಅಗತ್ಯ. ಹೊಸ ಯೋಜನೆಗಳಿಗೆ ಹಣಕಾಸು ಹೂಡಿಕೆ ಮಾಡಲು ಮುನ್ನ ಹಿರಿಯರ ಸಲಹೆ ಪಡೆಯುವುದು ಒಳಿತು.
ತೆರಿಗೆ, ಬ್ಯಾಂಕ್ ವ್ಯವಹಾರ ಅಥವಾ ಆಸ್ತಿ ವಿಷಯದಲ್ಲಿ ಶುಭ ಫಲದ ಯೋಗವಿದೆ. ಗುರುಗ್ರಹನ ಕೃಪೆಯಿಂದ ಹಣಕಾಸಿನಲ್ಲಿ ಸಣ್ಣ ಪ್ರಮಾಣದ ಪ್ರಗತಿ ಕಂಡುಬರುತ್ತದೆ. ಆದರೆ ಸಂಜೆ ವೇಳೆಗೆ ಅನಗತ್ಯ ಖರ್ಚುಗಳು ಸಂಭವಿಸಬಹುದು. ಯೋಜಿತ ರೀತಿಯಲ್ಲಿ ಹಣ ಬಳಕೆ ಮಾಡುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶಕ್ತಿ ಹೆಚ್ಚಾಗಿದ್ದರೂ ದೈಹಿಕ ಶ್ರಮದಿಂದ ಜಂಟಿ ಅಥವಾ ಬೆನ್ನು ನೋವು ಉಂಟಾಗುವ ಸಾಧ್ಯತೆ ಇದೆ. ಸೂರ್ಯನ ಪ್ರಭಾವದಿಂದ ದೇಹದ ಉಷ್ಣತೆ ಹೆಚ್ಚಾಗಬಹುದು. ಆದ್ದರಿಂದ ಶೀತ ಆಹಾರ ಹಾಗೂ ಹಸಿರು ತರಕಾರಿಗಳ ಸೇವನೆ ಉತ್ತಮ. ಮನಸ್ಸಿನಲ್ಲಿ ಉತ್ಸಾಹ ಇದ್ದರೂ ಕೆಲವರಿಗೆ ತಲೆನೋವು, ಕಣ್ಣಿನ ಒತ್ತಡ ಅಥವಾ ನಿದ್ರೆ ಅಲ್ಪವಾಗುವ ಸಂಭವವಿದೆ. ಮಧ್ಯಾಹ್ನದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಿ. ಯೋಗ ಮತ್ತು ಪ್ರಾಣಾಯಾಮದಿಂದ ಶಕ್ತಿ ಸಮತೋಲನದಲ್ಲಿ ಇರಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀರು ಹೆಚ್ಚು ಕುಡಿಯುವುದು ಮತ್ತು ಧ್ಯಾನ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಶಾಂತಿ ಸಿಗುತ್ತದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷಕರ ವಾತಾವರಣ ನಿರ್ಮಾಣವಾಗಬಹುದು. ಹಿರಿಯರಿಂದ ಆಶೀರ್ವಾದ, ಪತ್ನಿ ಅಥವಾ ಪತಿಯ ಸಹಕಾರ ಹಾಗೂ ಮಕ್ಕಳಿಂದ ಸಂತೋಷದ ಸುದ್ದಿ ಸಿಗಬಹುದು. ನಿಮ್ಮ ಗೌರವ ಮತ್ತು ಪ್ರೀತಿ ಮನೆ ಮಂದಿಯಲ್ಲಿ ಹೆಚ್ಚಾಗುತ್ತದೆ. ಆದರೆ ಮಾತಿನ ಅತಿಯಾಗಿ ಅಥವಾ ಅಹಂಕಾರದಿಂದ ಯಾರನ್ನೂ ನೋಯಿಸದಿರಿ. ಕುಟುಂಬದ ವಿಷಯಗಳಲ್ಲಿ ಎಲ್ಲರ ಅಭಿಪ್ರಾಯ ಕೇಳಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಹಿರಿಯರ ಸಲಹೆಯು ಇಂದು ಫಲಪ್ರದವಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಧಾರ್ಮಿಕ ಚಟುವಟಿಕೆ ಅಥವಾ ಪೂಜೆ ಮಾಡುವ ಯೋಗವಿದೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಬಂದು ಭವಿಷ್ಯದಲ್ಲಿ ಒಳ್ಳೆಯ ಸಂಬಂಧಕ್ಕೆ ಕಾರಣವಾಗಬಹುದು. ವೀಕ್ಷಕರೇ, ನೀವು ಇಂದು ಸೂರ್ಯನ ಶಕ್ತಿಯನ್ನು ಶಾಂತಗೊಳಿಸಲು ಹಾಗೂ ಅದರಿಂದ ಶುಭ ಫಲ ಪಡೆಯಲು ಸೂರ್ಯನಿಗೆ ಅರ್ಚನೆ ಮಾಡುವುದು ಅತ್ಯಗತ್ಯ. ಬೆಳಿಗ್ಗೆ ಸೂರ್ಯೋದಯದ ವೇಳೆ ನೀರಿನ ಅಂಜಲಿಯಿಂದ ಸೂರ್ಯನ ಆರಾಧನೆ ಮಾಡಿ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕೆಂಪು ಹೂವುಗಳು ಅಥವಾ ಕೆಂಪು ಬಟ್ಟೆ ಸೂರ್ಯನಿಗೆ ಅರ್ಪಿಸುವುದು ಶುಭ ಫಲದಾಯಕ. ಹಾಲು ಅಥವಾ ಗೋಧಿಯ ದಾನದಿಂದ ಪಿತೃಕೃಪೆ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಪ್ರಭಾವದ ಸಂಕೇತ. ಇದು ನಾಯಕತ್ವ, ಧೈರ್ಯ ಮತ್ತು ಸ್ವಾಭಿಮಾನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯನ್ನು ಸ್ಮರಿಸುವುದು ನಿಮ್ಮ ಆತ್ಮಶಕ್ತಿ ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ ಅಥವಾ ಕೆಂಪು. ಈ ಬಣ್ಣಗಳು ಸೂರ್ಯನ ಉಷ್ಣತೆ, ಉತ್ಸಾಹ ಮತ್ತು ಚೈತನ್ಯವನ್ನು ಪ್ರತಿನಿಧಿಸುತ್ತವೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಪೂಜೆಯಲ್ಲಿ ಈ ಬಣ್ಣದ ಹೂವು ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 8 ರಿಂದ ಬೆಳಗ್ಗೆ 10 ಗಂಟೆ ಮತ್ತು ಸಂಜೆ 5 ರಿಂದ ಬೆಳಗ್ಗೆ 6 ಗಂಟೆ 30 ನಿಮಿಷ. ಈ ಸಮಯಗಳಲ್ಲಿ ನಿಮ್ಮ ಕಾರ್ಯ, ವ್ಯಾಪಾರ ಅಥವಾ ಪೂಜೆ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಶಕ್ತಿ, ಮನೋಸ್ಥಿತಿ ಮತ್ತು ಧೈರ್ಯ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ, ಕ್ರಮಬದ್ಧತೆ ಮತ್ತು ಪರಿಶ್ರಮದಿಂದ ಪ್ರಗತಿ ಸಾಧಿಸುವ ದಿನವಾಗಿದೆ. ಅಮಾವಾಸ್ಯೆಯ ಪ್ರಭಾವದಿಂದ ಮನಸ್ಸು ಆಳವಾದ ಚಿಂತನೆಗೆ ಒಳಗಾಗಬಹುದು. ಈ ದಿನ ಹೊಸ ಆರಂಭಗಳಿಗಿಂತಲೂ ಪೂರ್ವದಲ್ಲಿ ಆರಂಭಿಸಿದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಹೆಚ್ಚು ಅನುಕೂಲಕರ. ನಿಮ್ಮ ಶ್ರದ್ಧೆ ಮತ್ತು ನಿಖರತೆಯಿಂದ ಸುತ್ತಲಿನವರು ಮೆಚ್ಚುವರು. ಬುಧ ಗ್ರಹದ ಪ್ರಭಾವದಿಂದ ನಿರ್ಧಾರಗಳಲ್ಲಿ ವಿವೇಕ ಮತ್ತು ಸೂಕ್ಷ್ಮತೆ ಕಾಣುತ್ತದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ವಿಚಾರಗಳು, ಆಧ್ಯಾತ್ಮಿಕ ತೊಡಕುಗಳು ಮತ್ತು ದಾನ ಧರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಅಮಾವಾಸ್ಯೆಯ ದಿನವಾಗಿರುವುದರಿಂದ ಅನಾವಶ್ಯಕ ಚಿಂತನೆಗಳನ್ನು ದೂರವಿಟ್ಟು ಮನಸ್ಸಿನ ಶಾಂತಿಗೆ ಪ್ರಾಮುಖ್ಯತೆ ನೀಡುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದಿನ ದಿನ ಶ್ರಮದ ಆದರೆ ಫಲದಾಯಕ ದಿನವಾಗಿದೆ. ಕೆಲಸದಲ್ಲಿ ಹೊಸ ಯೋಜನೆಗಳ ವಿಶ್ಲೇಷಣೆ, ಲೆಕ್ಕಪತ್ರ ಪರಿಶೀಲನೆ ಮತ್ತು ತಂಡದ ಸದಸ್ಯರೊಂದಿಗೆ ಸಹಕಾರದ ಅಗತ್ಯವಿದೆ. ನಿಮ್ಮ ಪರಿಶೀಲನಾ ದೃಷ್ಟಿಯಿಂದ ಕೆಲವು ಅಡಗಿದ ದೋಷಗಳು ಪತ್ತೆಯಾಗಬಹುದು. ಇದರಿಂದ ಹಿರಿಯರಿಂದ ಪ್ರಶಂಸೆ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಸಂದರ್ಶನ ಅಥವಾ ಹೊಸ ಪ್ರಸ್ತಾಪಗಳನ್ನು ಪರಿಗಣಿಸಬಹುದು. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ ನಡೆದುಕೊಳ್ಳಿ. ಉದ್ಯಮಿಗಳಿಗೆ ಇಂದು ವ್ಯಾಪಾರದಲ್ಲಿ ವ್ಯಾವಹಾರಿಕ ನಿಯಮ ಪಾಲನೆ ಮುಖ್ಯ. ಹೂಡಿಕೆ ಅಥವಾ ಹೊಸ ಪಾಲುದಾರಿಕೆ ಕುರಿತು ಗಂಭೀರವಾಗಿ ಯೋಚಿಸಬೇಕಾದ ದಿನ. ಆರ್ಥಿಕ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಅತ್ಯಗತ್ಯ. ಅಮಾವಾಸ್ಯೆಯ ದಿನ ಅನಿರೀಕ್ಷಿತ ಖರ್ಚುಗಳ ಸೂಚನೆ ನೀಡುತ್ತದೆ. ವಿಶೇಷವಾಗಿ ಮನೆ ಮಂದಿಯ ಅಗತ್ಯ, ಧಾರ್ಮಿಕ ಕಾರ್ಯ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ಸಂಯಮದ ಅಗತ್ಯವಿದೆ. ಹಳೆಯ ಹೂಡಿಕೆಗಳಿಂದ ಕೆಲವೊಂದು ಲಾಭಗಳು ಸಾಧ್ಯವಾದರೂ ಹೊಸ ಹೂಡಿಕೆ ಅಥವಾ
ಸಾಲದ ನಿರ್ಧಾರಗಳು ಇಂದು ಸೂಕ್ತವಲ್ಲ. ಖರ್ಚು ಮಾಡುವ ಮೊದಲು ಅದರ ಅಗತ್ಯವನ್ನು ವಿಶ್ಲೇಷಿಸಿ. ಹಣಕಾಸು ವ್ಯವಹಾರಗಳಲ್ಲಿ ದಾಖಲೆಗಳ ಪರಿಶೀಲನೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಅಮಾವಾಸ್ಯೆಯ ಪ್ರಭಾವದಿಂದ ಶಕ್ತಿಯಲ್ಲಿನ ಅಲ್ಪ ಕುಂದಣೆ ಕಂಡುಬರುವ ಸಾಧ್ಯತೆ ಇದೆ. ಹೊಟ್ಟೆ, ಜೀರ್ಣಾಂಗ ಅಥವಾ ಚರ್ಮದ ಸಮಸ್ಯೆಗಳಲ್ಲಿ ಎಚ್ಚರಿಕೆ ಅಗತ್ಯ. ನಿಯಮಿತ ಆಹಾರ, ಸಮಯಕ್ಕೆ ನಿದ್ರೆ ಮತ್ತು ಹಸಿವಿಲ್ಲದೆ ತಿನ್ನದ ಅಭ್ಯಾಸದಿಂದ ಶ್ರೇಯಸ್ಸು ದೊರೆಯುತ್ತದೆ. ಮನಸ್ಸಿನಲ್ಲಿ ಅಶಾಂತಿ ಅಥವಾ ತಳಮಳ ಉಂಟಾದಲ್ಲಿ ಧ್ಯಾನ, ಪ್ರಾಣಾಯಾಮ ಅಥವಾ ಗುರುವಾರದ ಸಾಯಂಕಾಲ ದೇವರ ಸ್ಮರಣೆ ಅತ್ಯುತ್ತಮ ಪರಿಣಾಮ ತರುತ್ತದೆ. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸುವುದು ಶರೀರದ ಶಕ್ತಿಯನ್ನು ಸಮತೋಲನದಲ್ಲಿಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮತ್ತು ಸಂಯಮಿತ ನಡವಳಿಕೆ ಅತ್ಯಗತ್ಯ. ಪತಿ ಪತ್ನಿಯೊಂದಿಗೆ ಸಣ್ಣ ವಿಚಾರಗಳ ಕುರಿತು ಚರ್ಚೆ ಉಂಟಾದರೂ ಅದನ್ನು ತಾಳ್ಮೆಯಿಂದ ನಿಭಾಯಿಸಿ. ಹಿರಿಯರ ಸಲಹೆ ಗೌರವದಿಂದ ಸ್ವೀಕರಿಸಿ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯದ ಕುರಿತು ಚಿಂತನೆ ನಡೆಯಬಹುದು. ವಿವಾಹಿತರಿಗಾಗಿ ಇದು ಪರಸ್ಪರ ಮನವೊಲಿಕೆ ಮತ್ತು ಸಹಕಾರದ ದಿನವಾಗಬಹುದು. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆ ತೋರಿಸುವುದು ಸಂಬಂಧ ಬಲಪಡಿಸುತ್ತದೆ. ಕುಟುಂಬದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಮನಃಶಾಂತಿಯನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಫಲದಾಯಕ. ವಿಷ್ಣು ಅಥವಾ ದತ್ತಾತ್ರೇಯ ಸ್ವಾಮಿಯ ಪೂಜೆ, ಬಾಳೆಹಣ್ಣು ಮತ್ತು ಹಳದಿ ಬಟ್ಟೆಯ ದಾನವು ಶುಭ ಫಲ ನೀಡುತ್ತದೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 33 ಅಥವಾ 66 ಬಾರಿ ಜಪಿಸಿ. ಹಳದಿ ಹೂವು ಅಥವಾ ಚಣದ ಬೇಳೆ ದಾನ ಮಾಡುವುದು ಗುರುಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಗ್ರಹನ ಪ್ರಭಾವದ ಸಂಕೇತ. ಇದು ವಿವೇಕ, ನುಡಿನಿಪುಣತೆ ಮತ್ತು ಲಾಜಿಕ್ನ ಶಕ್ತಿ ತರುತ್ತದೆ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿ ನಿಮ್ಮ ತೀರ್ಮಾನಗಳಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಬುದ್ಧಿ ಮತ್ತು ಶುದ್ಧತೆಯ ಸಂಕೇತ. ಹಳದಿ ಉಡುಗೆ ಧರಿಸುವುದು ಅಥವಾ ಹಳದಿ ವಸ್ತುಗಳ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ, ದೇವತಾ ಪೂಜೆ ಅಥವಾ ವಿದ್ಯಾ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಮನಸ್ಸಿನ ಶಾಂತಿ ಮತ್ತು ಪ್ರೇರಣೆ ಈ ವೇಳೆಯಲ್ಲಿ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರಿಗೆ ಮನಸ್ಸಿನ ಶಾಂತತೆ, ಸಮತೋಲನ ಹಾಗೂ ವಿಚಾರಶೀಲತೆಯ ದಿನವಾಗಿದೆ. ಅಮಾವಾಸ್ಯೆಯ ಈ ದಿನದ ಚಂದ್ರಗ್ರಹದ ಸ್ಥಿತಿ ನಿಮಗೆ ಸ್ವಲ್ಪ ಒಳಮುಖ ಚಿಂತನೆಗೆ ಪ್ರೇರಣೆ ನೀಡುತ್ತದೆ. ನಿಮ್ಮ ಒಳಗುಣಗಳಾದ ನ್ಯಾಯಬುದ್ಧಿ, ಸಂಯಮ ಹಾಗೂ ಮಾತಿನ ಸೌಮ್ಯತೆ ಇವುಗಳಿಂದ ಇಂದಿನ ದಿನ ಯಶಸ್ವಿಯಾಗಿ ಮುಂದುವರಿಯಬಹುದು. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಧರ್ಮ, ನೈತಿಕತೆ ಹಾಗೂ ಆತ್ಮ ಪರಿಶೀಲನೆಗೆ ಹೆಚ್ಚು ಒತ್ತು ನೀಡುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳಿಗೆ ಕೈ ಹಾಕುವ ಬದಲು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು, ಬಾಕಿ ಉಳಿದ ಕಾಗದ ಪತ್ರಗಳ ಪರಿಶೀಲನೆಗೆ ಹಾಗೂ ನಿರ್ಣಯಗಳನ್ನು ದೃಢಪಡಿಸಲು ಇದು ಸೂಕ್ತ ಸಮಯ. ಹೊಸ ಸಂಪರ್ಕಗಳು, ಹಿರಿಯರೊಂದಿಗೆ ಸಂವಾದಗಳು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಆಲೋಚನೆಗೆ ಈ ದಿನ ಅನುಕೂಲಕರ. ಮನಸ್ಸಿನ ಅಶಾಂತಿಯನ್ನು ತಡೆದು ಶಾಂತ ಮನೋಭಾವದಿಂದ ನಡೆಯುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಸ್ವಲ್ಪ ಒತ್ತಡ ಮತ್ತು ನಿರ್ಧಾರಾತ್ಮಕ ಕಾರ್ಯಗಳಿಂದ ತುಂಬಿರಬಹುದು. ನಿಮ್ಮ ತಾಳ್ಮೆ ಹಾಗೂ ಸಹಕಾರ ಮನೋಭಾವದಿಂದ ಎಲ್ಲಾ ಕಷ್ಟಕರ ಪರಿಸ್ಥಿತಿಯನ್ನು ನಯಗೊಳಿಸಬಹುದು. ಸಹೋದ್ಯೋಗಿಗಳಲ್ಲಿ ಅಸಮಾಧಾನ ಅಥವಾ ಭಿನ್ನಾಭಿಪ್ರಾಯ ಎದುರಾದರೂ ಅದನ್ನು ವಿವೇಕದಿಂದ ನಿರ್ವಹಿಸಿ. ಹಿರಿಯರಿಂದ ಮೆಚ್ಚುಗೆ ಪಡೆಯುವ ಅವಕಾಶವಿದೆ, ಆದರೆ ಅದರೊಂದಿಗೆ ಹೊಸ ಹೊಣೆಗಾರಿಕೆಗಳು ಬರಬಹುದು. ಕೆಲವರಿಗೆ ಪ್ರಯಾಣ ಅಥವಾ ಸಭೆಗಳಲ್ಲಿ ಭಾಗವಹಿಸುವ ಅವಕಾಶ. ಬದಲಿ ಯೋಚಿಸುತ್ತಿರುವವರು ಅಥವಾ ಹೊಸ ಯೋಜನೆ ಆರಂಭಿಸಲು ನಿರ್ಧರಿಸಿರುವವರು ಇಂದು ನಿರೀಕ್ಷೆಯ ಮನೋಭಾವದಲ್ಲಿ ಇರಬೇಕು. ತ್ವರಿತ ನಿರ್ಧಾರ ಬೇಡ. ಉದ್ಯಮಿಗಳಿಗಾಗಿ ಇದು ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ, ಹೊಸ ಪಾಲುದಾರರೊಂದಿಗೆ ಚರ್ಚೆ ಅಥವಾ ವ್ಯಾಪಾರ ನೀತಿಗಳ ಪುನರ್ವಿಮರ್ಶೆಗೆ ಸೂಕ್ತ ದಿನ. ಗ್ರಾಹಕರ ಬೇಡಿಕೆಗಳ ವಿಶ್ಲೇಷಣೆ ಮಾಡಿ ಮುಂದಿನ ತಂತ್ರ ರೂಪಿಸುವುದು ಲಾಭಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನ ಮುಖ್ಯ. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ, ಮುಖ್ಯವಾಗಿ ಕುಟುಂಬದ ಆರೋಗ್ಯ ಅಥವಾ ಮನೆಯಲ್ಲಿ ತುರ್ತು ದುರಸ್ತಿಗೆ ಸಂಬಂಧಿಸಿದಂತೆ. ಆದ್ದರಿಂದ ಖರ್ಚಿನಲ್ಲಿ ಮಿತವ್ಯಯ ಪಾಲಿಸುವುದು ಸೂಕ್ತ. ಹಳೆಯ ಹೂಡಿಕೆಗಳಿಂದ ಚಿಕ್ಕ ಮಟ್ಟದ ಲಾಭದ ಸೂಚನೆ ಇದೆ, ಆದರೆ ಹೊಸ ಹೂಡಿಕೆ ಅಥವಾ ಸಾಲ ವ್ಯವಹಾರಗಳನ್ನು ಇಂದು ದೂರವಿಡುವುದು ಒಳಿತು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಿ. ಆಂತರಿಕ ವ್ಯಾಪಾರದಲ್ಲಿ ಲಾಭದ ಸೂಚನೆ ಇದ್ದರೂ ಅದನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು.
ಗುರುಗ್ರಹನ ಪ್ರಭಾವದಿಂದ ಹಣಕಾಸು ವಿಚಾರದಲ್ಲಿ ತಾತ್ವಿಕತೆ ಹಾಗೂ ಜವಾಬ್ದಾರಿತ್ವ ಹೆಚ್ಚಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮನಃಶಾಂತಿಯ ಕೊರತೆ, ನಿದ್ರೆ ವ್ಯತ್ಯಯ ಅಥವಾ ಅಜೀರ್ಣದ ಸಮಸ್ಯೆ ಉಂಟಾಗಬಹುದು. ದೈಹಿಕ ಶ್ರಮ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಬಿಸಿಯಾದ ಆಹಾರ ಸೇವನೆ, ನೀರಿನ ಪ್ರಮಾಣ ಸರಿಯಾಗಿ ತೆಗೆದುಕೊಳ್ಳುವುದು ಅಗತ್ಯ. ಯೋಗ, ಧ್ಯಾನ ಅಥವಾ ಪ್ರಕೃತಿ ಸಂಚಾರದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಅಮಾವಾಸ್ಯೆಯ ದಿನವಾದ್ದರಿಂದ ಮನಸ್ಸಿನಲ್ಲಿ ಅಲ್ಪ ನಿರಾಶೆ ಅಥವಾ ಶಕ್ತಿಹೀನತೆಯ ಭಾವನೆ ಇರಬಹುದು. ಈ ಸಮಯದಲ್ಲಿ ಶಾಂತ ಸಂಗೀತ ಕೇಳುವುದು, ಪ್ರಾರ್ಥನೆ ಅಥವಾ ಜಪದಲ್ಲಿ ತೊಡಗುವುದು ಉತ್ತಮ. ಕಣ್ಣು, ಕಿವಿ ಅಥವಾ ಗಂಟಲಿನ ಸಮಸ್ಯೆ ಇರುವವರು ಎಚ್ಚರಿಕೆ ವಹಿಸಬೇಕು. ಔಷಧೀಯ ಸ್ನಾನ, ಹಗುರ ಆಹಾರ ಮತ್ತು ನಿದ್ರೆ ನಿಯಮ ಪಾಲನೆ ಆರೋಗ್ಯದಲ್ಲಿ ಸುಧಾರಣೆ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಷಯಗಳಲ್ಲಿ ಇಂದು ಸಂವಾದ ಹಾಗೂ ಸಂಯಮ ಅಗತ್ಯ. ಪತ್ನಿ ಅಥವಾ ಪತಿಯೊಂದಿಗೆ ಚರ್ಚೆಗಳಲ್ಲಿ ಅಲ್ಪ ಭಿನ್ನಾಭಿಪ್ರಾಯಗಳು ಉಂಟಾದರೂ ಶಾಂತವಾಗಿ ನಿರ್ವಹಿಸಿ. ನಿಮ್ಮ ಸೌಮ್ಯ ಮಾತುಗಳು ಪರಿಸ್ಥಿತಿಯನ್ನು ಸುಧಾರಿಸುತ್ತವೆ. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಪರಸ್ಪರ ಅರ್ಥೈಸಿಕೊಳ್ಳುವ ದಿನ. ಕುಟುಂಬದಲ್ಲಿ ಹಿರಿಯರ ಸಲಹೆ ಕೇಳುವುದು, ಮಕ್ಕಳು ಅಥವಾ ಯುವಕರಿಗೆ ಮಾರ್ಗದರ್ಶನ ನೀಡುವುದು ಶುಭ ಫಲದಾಯಕ. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆ ಅಥವಾ ಪೂಜೆ ನಡೆಯುವ ಯೋಗವಿದೆ. ಗುರುವಾರದ ದಿನವಾದ್ದರಿಂದ ದೇವತಾ ಸೇವೆ, ದಾನ ಮತ್ತು ಪವಿತ್ರ ಚಿಂತನೆಗಳಿಗೆ ಹೆಚ್ಚು ಒತ್ತು ನೀಡುವುದು ಉತ್ತಮ ಫಲ ನೀಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಗುರುವಾರ ಗುರುಗ್ರಹನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಗುರು ಬ್ರಹ್ಮನ ಆರಾಧನೆ, ವಿಷ್ಣು ಅಥವಾ ದತ್ತಾತ್ರೇಯನ ಪೂಜೆ, ಹಳದಿ ವಸ್ತ್ರಧಾರಣೆ ಶುಭ ಫಲದಾಯಕ. ಓಂ ಬ್ರಹ್ಮನೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂಗಳಿಂದ ದೇವರಿಗೆ ಅರ್ಚನೆ ಮಾಡಿ. ಬಡವರಿಗೆ ಹಳದಿ ಬಣ್ಣದ ವಸ್ತ್ರ ಅಥವಾ ಹಸಿಬೇಳೆ ದಾನ ಮಾಡುವುದು ಪುಣ್ಯಕರ. ಗುರುಗ್ರಹದ ಸನ್ನಿಧಿಯಲ್ಲಿ ದೇವಗುರಿಗೆ ಪ್ರಾರ್ಥನೆ ಸಲ್ಲಿಸುವುದು ಮನಸ್ಸಿನ ಶುದ್ಧತೆಯನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರತೀಕ. ಜ್ಞಾನ, ಧೈರ್ಯ ಹಾಗೂ ಪ್ರಗತಿಯನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ಇಂದು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹನ ಶಕ್ತಿ ಮತ್ತು ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಳದಿ ಹೂಗಳಿಂದ ಪೂಜೆ ಮಾಡುವುದು ಶುಭಕಾರಕ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷರವರೆಗೆ. ಈ ಸಮಯದಲ್ಲಿ ಪೂಜೆ, ಹಣಕಾಸಿನ ವ್ಯವಹಾರಗಳು, ಹೊಸ ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳು ಯಶಸ್ವಿಯಾಗಿ ನಡೆಯುತ್ತವೆ. ಈ ಸಮಯದಲ್ಲಿ ಮನಸ್ಸಿನ ಶಕ್ತಿ ಮತ್ತು ಧೈರ್ಯ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಶಕ್ತಿ, ಸಂಯಮ ಹಾಗೂ ದೃಢ ನಿಶ್ಚಯದ ದಿನವಾಗಿದೆ. ಅಮಾವಾಸ್ಯೆಯ ಈ ಗುರುವಾರವು ನಿಮ್ಮ ಮನಸ್ಸಿನಲ್ಲಿ ಆಳವಾದ ಚಿಂತನೆ, ವಿಶ್ಲೇಷಣೆ ಮತ್ತು ಆತ್ಮ ಪರಿಶೀಲನೆಗೆ ಪ್ರೇರಣೆ ನೀಡುತ್ತದೆ. ಗುರುಗ್ರಹನ ಪ್ರಭಾವದಿಂದ ಆತ್ಮಜ್ಞಾನ, ಧರ್ಮನಿಷ್ಠೆ ಮತ್ತು ಒಳನೋಟ ಹೆಚ್ಚಾಗುತ್ತವೆ. ದಿನದ ಪ್ರಾರಂಭದಲ್ಲಿ ಸ್ವಲ್ಪ ಗಂಭೀರ ಮನೋಭಾವ ಇರಬಹುದು, ಆದರೆ ಮಧ್ಯಾಹ್ನದ ನಂತರ ಚಂದ್ರನ ಪ್ರಭಾವದಿಂದ ಉತ್ಸಾಹ ಮತ್ತು ಹೊಸ ಆಲೋಚನೆಗಳು ಬೆಳೆಯುತ್ತವೆ. ನಿಮ್ಮ ರಹಸ್ಯಪರ, ತಾಳ್ಮೆಯ ಮತ್ತು ಧೈರ್ಯಪೂರ್ಣ ಸ್ವಭಾವದಿಂದ ಇಂದಿನ ದಿನದಲ್ಲಿನ ಸವಾಲುಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಇಂದು ನಿಮ್ಮ ಒಳಜೀವನದ ಸತ್ಯತೆ, ಭಾವನಾತ್ಮಕ ಆಳತೆ ಮತ್ತು ಕಾರ್ಯನಿಷ್ಠೆ ಹೆಚ್ಚಾಗಿ ಕಾಣಸಿಗುತ್ತವೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಅಥವಾ ವೃತ್ತಿಜೀವನದ ಬದಲಾವಣೆಗಳ ಕುರಿತು ಆಳವಾಗಿ ವಿಶ್ಲೇಷಿಸಿ ನಂತರವೇ ತೀರ್ಮಾನ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಪ್ರಾಮಾಣಿಕತೆ ಮತ್ತು ಶಿಸ್ತಿನು ಉನ್ನತ ಮಟ್ಟದಲ್ಲಿ ಗುರುತಿಸಲ್ಪಡಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ವಾತಾವರಣ ನಿರ್ಮಾಣವಾಗುತ್ತದೆ. ಕೆಲವು ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯ ಕೇಳಲಾಗಬಹುದು ಮತ್ತು ಅದರಲ್ಲಿ ನಿಮ್ಮ ವಿವೇಕ ಹಾಗೂ ದೃಢ ಚಿಂತನೆ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ವೃತ್ತಿಜೀವನದ ಪ್ರಗತಿಗೆ ಹೊಸ ಬಾಗಿಲುಗಳು ತೆರೆಯುವ ಸಾಧ್ಯತೆ ಇದೆ. ಆದರೆ ವೃಶ್ಚಿಕ ರಾಶಿಯವರ ಸ್ವಭಾವದಂತೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಯೋಜನೆ, ವಿಶ್ಲೇಷಣೆ ಮತ್ತು ಸಮಯ ಪಾಲನೆ ನಿಮ್ಮ ಬಲವಾದ ಆಯುಧಗಳು. ವ್ಯಾಪಾರಿಗಳಿಗೆ ಇದು ಹೊಸ ಒಪ್ಪಂದಗಳ ಮಾತುಕತೆ ಅಥವಾ ಹೂಡಿಕೆದಾರರೊಂದಿಗೆ ಸಂವಾದಕ್ಕೆ ಉತ್ತಮ ದಿನ. ಹಳೆಯ ಗ್ರಾಹಕರಿಂದ ಬಾಕಿ ಹಣದ ವಾಪಸ್ಸು, ಹೊಸ ಒಪ್ಪಂದಗಳ ಪ್ರಾರಂಭ ಅಥವಾ ವಿದೇಶಿ ಸಂಪರ್ಕಗಳ ಸ್ಥಾಪನೆಗೆ ಯೋಗವಿದೆ. ಆದರೆ ಎಲ್ಲ ವ್ಯವಹಾರಗಳಲ್ಲಿ ಸೂಕ್ತ ದಾಖಲೆ ಮತ್ತು ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು
ಹಣಕಾಸಿನಲ್ಲಿ ಇಂದು ಸ್ಥಿರತೆ ಇರಬಹುದಾದರೂ ಖರ್ಚಿನ ಒತ್ತಡ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆಯ ಅಲಂಕಾರ, ವಾಹನ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ವೆಚ್ಚವಾಗಬಹುದು. ಆದ್ದರಿಂದ ಮಿತವ್ಯಯ ಮತ್ತು ಹಣಕಾಸಿನ ಯೋಜನೆ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ, ಆದರೆ ಹೊಸ ಹೂಡಿಕೆ ಮಾಡಲು ಇಂದು ಸೂಕ್ತ ಸಮಯವಲ್ಲ. ಗುರುಗ್ರಹದ ಪ್ರಭಾವದಿಂದ ಹಣಕಾಸು ನಿರ್ಧಾರಗಳಲ್ಲಿ ಧೈರ್ಯ ಇರಬೇಕು, ಆದರೆ ಅತಿಯಾದ ಅಪಾಯ ತೆಗೆದುಕೊಳ್ಳಬಾರದು. ಸಾಲದ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ. ಬಂಡವಾಳ ಹೂಡಿಕೆ ಅಥವಾ ಆಸ್ತಿ ಖರೀದಿ ಕುರಿತು ಚಿಂತನೆ ಮಾಡುವವರು ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆ ಪಡೆಯುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶಾರೀರಿಕ ಶಕ್ತಿಯಲ್ಲಿ ಸ್ವಲ್ಪ ವ್ಯತ್ಯಯ ಇರಬಹುದು. ತಲೆನೋವು, ನಿದ್ರೆ ವ್ಯತ್ಯಯ ಅಥವಾ ಜೀರ್ಣಕ್ರಿಯೆಯ ತೊಂದರೆ ಉಂಟಾಗಬಹುದು. ಶರೀರದ ಶಕ್ತಿ ಕಾಪಾಡಿಕೊಳ್ಳಲು ಸಮಯಕ್ಕೆ ಆಹಾರ ಸೇವನೆ, ನೀರಿನ ಪ್ರಮಾಣ ಹೆಚ್ಚಿಸುವುದು ಹಾಗೂ ವಿಶ್ರಾಂತಿ ಅಗತ್ಯ. ಮನಸ್ಸಿನಲ್ಲಿ ಅಶಾಂತಿ ಅಥವಾ ಆತಂಕದ ಭಾವನೆ ಉಂಟಾದರೆ ಧ್ಯಾನ ಅಥವಾ ಪ್ರಾಣಾಯಾಮದಿಂದ ಅದನ್ನು ನಿವಾರಿಸಬಹುದು. ಅಮಾವಾಸ್ಯೆಯ ಈ ದಿನದಲ್ಲಿ ಮನಸ್ಸಿನ ಶುದ್ಧೀಕರಣಕ್ಕೆ ಸಸ್ಯ ಸ್ನಾನ ಅಥವಾ ಸುಗಂಧದ ಧೂಪ ಉಪಯೋಗಿಸುವುದು ಶ್ರೇಷ್ಠ. ರಾತ್ರಿ ವೇಳೆ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಿ ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಿ. ಸೂರ್ಯೋದಯದ ಸಮಯದಲ್ಲಿ ಸ್ವಲ್ಪ ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವುದರಿಂದ ದಿನದ ಶಕ್ತಿ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕ ಸಂವೇದನೆ ಹೆಚ್ಚು ಕಾಣುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಆತ್ಮೀಯ ಚರ್ಚೆ ನಡೆಯಬಹುದು. ಕೆಲವು ವಿಚಾರಗಳಲ್ಲಿ ಅಸಮ್ಮತಿ ಉಂಟಾದರೂ ಸಹ ಶಾಂತವಾಗಿ ಬುದ್ಧಿವಂತಿಕೆಯಿಂದ ಪರಿಹರಿಸಬಹುದು. ವಿವಾಹಿತರ ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆಯ ಬಾಂಧವ್ಯ ಬಲವಾಗುತ್ತದೆ. ಪ್ರೇಮಿಗಳಿಗಾಗಿ ಇಂದು ಭಾವನಾತ್ಮಕ ಸಮೀಪತೆ, ಪರಸ್ಪರ ಅರ್ಥೈಸಿಕೊಳ್ಳುವ ಸಮಯ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ನೀಡಬೇಕು. ಬಾಲಕರ ವಿದ್ಯಾಭ್ಯಾಸದಲ್ಲಿ ಉತ್ತೇಜನ ನೀಡುವುದು, ಮನೆಯಲ್ಲಿನ ಹಿರಿಯರಿಗೆ ಸೇವೆ ಸಲ್ಲಿಸುವುದು, ದಾನ ಅಥವಾ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವುದು ಇಂದು ಧನ್ಯತೆಯ ಅನುಭವ ನೀಡುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ಅಮಾವಾಸ್ಯೆಯ ದಿನದಲ್ಲಿ ಗುರುಗ್ರಹ ಮತ್ತು ಕುಜಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆ ಅತ್ಯಂತ ಶುಭ. ದೇವಾಲಯದಲ್ಲಿ ಪ್ರಾರ್ಥನೆ, ಮಂತ್ರ ಜಪ ಮತ್ತು ದಾನ ಮಾಡುವುದು ಪಾಪ ಪರಿಹಾರಕರ. ಓಂ ನಮೋ ಭಗವತೆ ರುದ್ರಾಯ ಅಥವಾ ಓಂ ಕೇತು ಮಹಾಗ್ರಹಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭ ಫಲದಾಯಕ. ನೀರು, ಹಾಲು ಅಥವಾ ಎಳ್ಳು ಮಿಶ್ರಿತ ತುಪ್ಪದ ದೀಪ ಬೆಳಗಿಸಿ ಬಡವರಿಗೆ ಹಣ್ಣು ಅಥವಾ ಆಹಾರ ದಾನ ಮಾಡುವುದು ಪುಣ್ಯಕರ. ಶ್ರೀ ಗುರುದತ್ತಾತ್ರೇಯನ ಆರಾಧನೆ ಅಥವಾ ಶಿವಪೂಜೆ ಈ ದಿನ ವಿಶೇಷ ಫಲ ನೀಡುತ್ತದೆ. ಅಮಾವಾಸ್ಯೆಯ ಶಾಂತ ವಾತಾವರಣದಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳ ಗ್ರಹದ ಶಕ್ತಿ ಪ್ರತೀಕ. ಧೈರ್ಯ, ಉತ್ಸಾಹ ಹಾಗೂ ಶ್ರಮದ ಫಲವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನಿಮ್ಮ ಕಾರ್ಯಶಕ್ತಿ ಹಾಗೂ ನಿರ್ಧಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಮಂಗಳ ಗ್ರಹದ ಚೈತನ್ಯ ಮತ್ತು ಶಕ್ತಿಯನ್ನು ತರುತ್ತದೆ. ಕೆಂಪು ಅಥವಾ ಕಿತ್ತಳೆ ಬಣ್ಣದ ಉಡುಗೆ ಧರಿಸುವುದು ಅಥವಾ ಈ ಬಣ್ಣದ ಹೂವಿನಿಂದ ದೇವರಿಗೆ ಅರ್ಚನೆ ಮಾಡುವುದು ಶುಭಕಾರಕ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30 ಈ ಸಮಯದಲ್ಲಿ ಪ್ರಾರ್ಥನೆ, ಆರ್ಥಿಕ ವ್ಯವಹಾರಗಳು ಅಥವಾ ಹೊಸ ಕಾರ್ಯಗಳ ಆರಂಭ ಯಶಸ್ವಿಯಾಗಿ ನಡೆಯುತ್ತವೆ. ಮನಸ್ಸಿನ ಶಕ್ತಿ ಮತ್ತು ಚೈತನ್ಯ ಈ ಸಮಯದಲ್ಲಿ ಅತ್ಯಧಿಕವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಉತ್ಸಾಹ, ಚಿಂತನೆ ಮತ್ತು ಜ್ಞಾನಶಕ್ತಿಗಳಿಂದ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ತಾತ್ವಿಕತೆ, ಧರ್ಮ ಮತ್ತು ನ್ಯಾಯದ ದಿಕ್ಕಿನಲ್ಲಿ ಹರಿಯುತ್ತವೆ. ಅಮಾವಾಸ್ಯೆಯ ಈ ದಿನವು ಆಂತರಿಕ ವಿಶ್ಲೇಷಣೆ, ಆತ್ಮ ಪರಿಶೀಲನೆ ಮತ್ತು ಶಕ್ತಿಯ ಸಂಗ್ರಹಣೆಗೆ ಅತ್ಯಂತ ಸೂಕ್ತ. ಬೆಳಿಗ್ಗೆಯ ವೇಳೆ ಸ್ವಲ್ಪ ಅಶಾಂತಿ ಅಥವಾ ಮನಸ್ಸಿನ ಚಂಚಲತೆ ಕಾಣಬಹುದು, ಆದರೆ ಮಧ್ಯಾಹ್ನದ ನಂತರ ಚಂದ್ರನ ಸ್ಥಿತಿ ನಿಮಗೆ ನಿರ್ಣಯಾತ್ಮಕತೆ, ಪ್ರಗತಿ ಮತ್ತು ಒಳಬಲ ನೀಡುತ್ತದೆ. ನಿಮ್ಮ ಮಾತಿನ ಪ್ರಭಾವದಿಂದ ಜನರನ್ನು ಆಕರ್ಷಿಸುವ ಶಕ್ತಿ ಇರುತ್ತದೆ. ಇಂದಿನ ದಿನದ ಪ್ರಮುಖ ಪಾಠ: ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ವಿಶ್ಲೇಷಣೆ ಹಾಗೂ ತಾಳ್ಮೆಯೊಂದಿಗೆ ನಡೆದುಕೊಳ್ಳುವುದು. ಹಳೆಯ ಕೆಲಸಗಳನ್ನು ಮುಗಿಸಲು, ಹಿರಿಯರ ಸಲಹೆ ಪಡೆಯಲು ಮತ್ತು ಹೊಸ ಮಾರ್ಗಗಳ ಯೋಜನೆ ಮಾಡಲು ಇದು ಅತ್ಯಂತ ಅನುಕೂಲಕರ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಪ್ರಗತಿಯತ್ತ ಸಣ್ಣ ಹೆಜ್ಜೆ ಇರಬಹುದು. ನಿಮ್ಮ ಶಿಸ್ತಿನ ಕೆಲಸದ ನೈತಿಕತೆ, ಸಂಯಮ ಹಾಗೂ ವಿವೇಕದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ. ಸಹೋದ್ಯೋಗಿಗಳಲ್ಲಿ ಕೆಲವರು ನಿಮ್ಮ ಮಾರ್ಗದರ್ಶನವನ್ನು ಕೇಳಬಹುದು. ನಿಮ್ಮ ಮಾತುಗಳಲ್ಲಿ ದೃಢತೆ ಮತ್ತು ಸ್ಪಷ್ಟತೆ ಇರುವುದು ಅವಶ್ಯ.
ಕೆಲವರಿಗೆ ವಿದೇಶ ಸಂಬಂಧಿತ ಕೆಲಸಗಳು, ಡಿಜಿಟಲ್ ಯೋಜನೆಗಳು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮೂಡಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ಅಥವಾ ತೀರ್ಮಾನಾತ್ಮಕ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ತಂತ್ರಜ್ಞಾನ ಹಾಗೂ ಸಮರ್ಥ ನಿರ್ವಹಣಾ ಶಕ್ತಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿದೆ. ವ್ಯಾಪಾರಿಗಳಿಗಾಗಿ ಇದು ವ್ಯಾವಹಾರಿಕ ವಿಶ್ಲೇಷಣೆ, ಹಳೆಯ ಬಾಕಿ ಹಣ ವಾಪಸ್ ಪಡೆಯುವ ಅಥವಾ ಹೊಸ ಗ್ರಾಹಕರ ಸಂಪರ್ಕ ಸಾಧನೆಗೆ ಉತ್ತಮ ಸಮಯ. ಆದರೆ ಇಂದು ಯಾವುದೇ ದೊಡ್ಡ ಹೂಡಿಕೆ ಅಥವಾ ಹೊಸ ಒಪ್ಪಂದ ಕೈಬಿಡುವುದು ಒಳಿತು. ಅದನ್ನು ಮುಂದಿನ ದಿನಕ್ಕೆ ಮುಂದೂಡುವುದು ಉತ್ತಮ. ವಿದ್ಯಾರ್ಥಿಗಳಿಗಾಗಿ ಇಂದು ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಪಠ್ಯ ವಿಷಯಗಳಲ್ಲಿ ಹೊಸ ಆಳವಾದ ತಿಳುವಳಿಕೆ ದೊರೆಯುತ್ತದೆ. ಗುರುಗಳ ಆಶೀರ್ವಾದ ಪಡೆಯಲು ಇದು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ವಿವೇಕ ಮುಖ್ಯ. ಕೆಲವು ಧನುರಾಶಿಯವರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸೂಚನೆ ಇದೆ. ಸಾಲದ ಬಾಧೆಯಿಂದ ಬಳಲುತ್ತಿದ್ದವರಿಗೆ ತಾತ್ಕಾಲಿಕ ಪರಿಹಾರ ಸಿಗಬಹುದು. ಆದಾಗ್ಯೂ ಹೊಸ ಸಾಲ ಅಥವಾ ಭಾರವಾದ ಖರ್ಚುಗಳ ನಿರ್ಧಾರ ತಪ್ಪಿಸಲು ಸೂಕ್ತ ದಿನ. ವ್ಯಾಪಾರಿಗಳಿಗೆ ಇಂದು ಲಘುಮಟ್ಟದ ಲಾಭದ ಯೋಗವಿದೆ. ವಿದೇಶಿ ಅಥವಾ ಸರ್ಕಾರಿ ವ್ಯಾಪಾರದ ಕ್ಷೇತ್ರದಲ್ಲಿ ಲಾಭದ ಸೂಚನೆಗಳಿವೆ. ಕುಟುಂಬದ ಖರ್ಚುಗಳಲ್ಲಿ ನಿಯಂತ್ರಣ ತರಬೇಕು. ಗುರುಗ್ರಹನ ಪ್ರಭಾವದಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಹಣ ಖರ್ಚು ಮಾಡುವ ಯೋಗವಿದೆ. ಈ ಖರ್ಚು ಶುಭಕರ ಫಲ ತರುತ್ತದೆ. ಹಿರಿಯರ ಸಲಹೆ ಮೇರೆಗೆ ಹಣಕಾಸಿನ ಯೋಜನೆ ರೂಪಿಸಿಕೊಳ್ಳಿ. ಹೂಡಿಕೆ ಮಾಡುವವರು ದೀರ್ಘಾವಧಿಯ ಯೋಜನೆಗಳನ್ನೇ ಆಯ್ಕೆ ಮಾಡುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ದೈಹಿಕ ಶಕ್ತಿಯು ಸಾಮಾನ್ಯಕ್ಕಿಂತ ಹೆಚ್ಚು ಇದ್ದರೂ ಮಾನಸಿಕ ಶ್ರಮದಿಂದ ಸ್ವಲ್ಪ ಶ್ರಾಂತಿ ಉಂಟಾಗಬಹುದು. ತಲೆನೋವು, ದೃಷ್ಟಿ ಸಮಸ್ಯೆ ಅಥವಾ ಜೀರ್ಣಾಂಗದ ತೊಂದರೆ ಕಂಡುಬರುವ ಸಾಧ್ಯತೆ ಇದೆ. ಯೋಗ, ಧ್ಯಾನ ಅಥವಾ ಬೆಳಗಿನ ನಡಿಗೆ ನಿಮಗೆ ಶಕ್ತಿಯ ಪುನರುಜ್ಜೀವನ ನೀಡುತ್ತದೆ. ಅಮಾವಾಸ್ಯೆಯ ಪರಿಣಾಮದಿಂದ ನಿದ್ರೆ ವ್ಯತ್ಯಯ ಅಥವಾ ಮನಸ್ಸಿನ ಚಿಂತೆ ಇರಬಹುದು. ಈ ಸಂದರ್ಭದಲ್ಲಿ ಜಪ ಅಥವಾ ಪ್ರಾರ್ಥನೆ ಮೂಲಕ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ. ಬಿಸಿಯಾದ ಆಹಾರ ಸೇವನೆ, ಹಣ್ಣು ಹಾಗೂ ನೀರಿನ ಪ್ರಮಾಣ ಕಾಪಾಡಿಕೊಳ್ಳುವುದು ಅಗತ್ಯ. ಇಂದು ರಾತ್ರಿ ಸಮಯದಲ್ಲಿ ಅತಿಯಾಗಿ ಕೆಲಸ ಮಾಡುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮನೋಭಾವ ಮತ್ತು ಸಮತೋಲನ ಅಗತ್ಯ. ಕೆಲವೊಮ್ಮೆ ಪತ್ನಿ ಅಥವಾ ಪತಿಯೊಂದಿಗೆ ಅಲ್ಪ ಭಿನ್ನಾಭಿಪ್ರಾಯ ಉಂಟಾದರೂ ಅದನ್ನು ಪ್ರೀತಿಯಿಂದ ನಯಗೊಳಿಸಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಸಂಬಂಧಿತ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡಬೇಕು. ಅವರಿಗೆ ಸಮಯ ಕೊಡುವುದು ಮತ್ತು ಮಾತಿನಲ್ಲಿ ಗೌರವ ತೋರಿಸುವುದು ಶುಭ ಫಲದಾಯಕ. ವಿವಾಹಿತರಿಗಾಗಿ ಇದು ಆತ್ಮೀಯ ಸಂವಾದ ಮತ್ತು ಸಹಕಾರದ ದಿನವಾಗಬಹುದು. ಅವಿವಾಹಿತರಿಗಾಗಿ ಹೊಸ ಪರಿಚಯ ಅಥವಾ ಪ್ರೇಮ ಸಂಬಂಧದ ಪ್ರಾರಂಭದ ಯೋಗವಿದೆ. ಆದರೆ ಅದನ್ನು ತಾತ್ಕಾಲಿಕ ಉತ್ಸಾಹದಿಂದ ಕೈಗೆತ್ತಿಕೊಳ್ಳದೆ ವಿವೇಕದಿಂದ ನಡೆದುಕೊಳ್ಳುವುದು ಒಳಿತು. ಇಂದು ಮನೆಯ ಧಾರ್ಮಿಕ ವಾತಾವರಣದಲ್ಲಿ ಪೂಜೆ ಅಥವಾ ದಾನ ಕಾರ್ಯಗಳು ನಡೆಯುವ ಯೋಗವಿದೆ. ಇದರ ಫಲವಾಗಿ ಮನಸ್ಸಿಗೆ ನೆಮ್ಮದಿ ಹಾಗೂ ಆಂತರಿಕ ಶಕ್ತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದಿನ ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಧಾರ್ಮಿಕ ಸೇವೆ, ಧ್ಯಾನ ಮತ್ತು ಜ್ಞಾನಪೂರ್ವಕ ಚಿಂತನೆಗಳಿಗೆ ಹೆಚ್ಚು ಒತ್ತು ನೀಡುವುದು ಅಗತ್ಯ. ಅಮಾವಾಸ್ಯೆಯ ಸಮಯದಲ್ಲಿ ಗುರುಮಂತ್ರ ಜಪ ಮಾಡುವುದು ವಿಶೇಷ ಫಲಕಾರಕ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 51 ಅಥವಾ 108 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂಗಳಿಂದ ದೇವರಿಗೆ ಪೂಜೆ ಮಾಡಿ. ವಿಷ್ಣು, ದತ್ತಾತ್ರೇಯ ಅಥವಾ ಸಾಯಿ ದೇವರ ಆರಾಧನೆ ಅತ್ಯಂತ ಫಲಪ್ರದ. ಹಳದಿ ಬಣ್ಣದ ವಸ್ತ್ರ ಧರಿಸಿ. ಬಡವರಿಗೆ ಹಳದಿ ಬಣ್ಣದ ಆಹಾರ, ಹುಳಿ ಬೇಳೆ ಅನ್ನ ಅಥವಾ ಹಳದಿ ಹಣ್ಣು ದಾನ ಮಾಡುವುದು ಪಾಪಕ್ಷಯಕಾರಕ. ಗುರುಗ್ರಹನ ಸನ್ನಿಧಿಯಲ್ಲಿ ಪೂಜೆ ಮಾಡಿದರೆ ಮನಸ್ಸಿನಲ್ಲಿ ಪ್ರಜ್ಞೆ, ಧೈರ್ಯ ಮತ್ತು ಶ್ರದ್ಧೆ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಚೈತನ್ಯ, ಧೈರ್ಯ ಮತ್ತು ಉತ್ಸಾಹದ ಪ್ರತೀಕ. ಇಂದಿನ ದಿನದಲ್ಲಿ ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಮತ್ತು ಸಕಾರಾತ್ಮಕತೆ ತರಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹನ ಜ್ಞಾನಶಕ್ತಿ ಮತ್ತು ಶಾಂತಿಯ ಪ್ರತೀಕ. ಈ ಬಣ್ಣದ ಉಡುಗೆ ಅಥವಾ ಹಳದಿ ಹೂಗಳಿಂದ ದೇವತಾ ಪೂಜೆ ಮಾಡುವುದು ಇಂದಿನ ದಿನದ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 8:30 ರಿಂದ ಬೆಳಿಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ವ್ಯವಹಾರಗಳು, ಶಿಕ್ಷಣ ಅಥವಾ ಹೊಸ ಯೋಜನೆಗಳ ಚರ್ಚೆ ಅತ್ಯಂತ ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರಿಗೆ ಅತ್ಯಂತ ಪ್ರಮುಖ ಹಾಗೂ ಚಿಂತನೆ ಪೂರ್ಣ ದಿನವಾಗಿದೆ. ಶನಿವಾರದ ಶನಿಗ್ರಹನ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ಗಂಭೀರತೆ, ಕಾರ್ಯನಿಷ್ಠೆ ಹಾಗೂ ಸ್ಥಿತಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ.
ದಿನದ ಆರಂಭದಿಂದಲೇ ನೀವು ಕೆಲಸದ ಬಗ್ಗೆ ದೃಢತೆಯಿಂದ ಹಾಗೂ ಶಿಸ್ತಿನಿಂದ ಮುಂದುವರಿಯುವಿರಿ. ಶನಿ ನಿಮ್ಮ ಸ್ವಭಾವದ ಗ್ರಹವಾಗಿರುವುದರಿಂದ ಇಂದಿನ ದಿನವು ನಿಮ್ಮ ಆತ್ಮಶಕ್ತಿ, ಧೈರ್ಯ ಹಾಗೂ ಪರಿಶ್ರಮದ ಫಲಗಳನ್ನು ನೀಡುವ ಶಕ್ತಿ ಹೊಂದಿದೆ. ಇಂದು ಯಾವುದೇ ಕೆಲಸವನ್ನು ತಾಳ್ಮೆಯಿಂದ ಮಾಡುವ ನಿಲುವು ನಿಮ್ಮನ್ನು ಯಶಸ್ಸಿನ ದಾರಿಗೆ ಕೊಂಡೊಯ್ಯುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವ, ಅಸ್ಪಷ್ಟ ವಿಚಾರಗಳಿಗೆ ಸ್ಪಷ್ಟತೆ ತರುವ ಹಾಗೂ ಮುಂದಿನ ದಿನಗಳ ಕಾರ್ಯತಂತ್ರ ರೂಪಿಸುವ ದಿನವಿದು. ಶನಿಗ್ರಹ ನಿಮ್ಮ ಅಂತರಂಗದಲ್ಲಿ ಶ್ರದ್ಧೆ, ಕರ್ತವ್ಯ ನಿಷ್ಠೆ ಮತ್ತು ಸತ್ಯನಿಷ್ಠೆಯ ಬಲವನ್ನು ಉಂಟುಮಾಡುತ್ತದೆ. ಮಾನಸಿಕವಾಗಿ ಇಂದು ಸ್ವಲ್ಪ ಒತ್ತಡದ ಅನುಭವವಾಗಬಹುದು, ಆದರೆ ಅದು ನಿಮ್ಮ ಒಳಶಕ್ತಿಯನ್ನು ಪರೀಕ್ಷಿಸುವಂತಹ ಸಮಯ. ಧೈರ್ಯದಿಂದ ನಡೆದುಕೊಂಡರೆ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯು ನಿಮಗೆ ಹೊಸ ಪಾಠ ಕಲಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಯಮ, ನಿಷ್ಠೆ ಮತ್ತು ಶಿಸ್ತಿನ ಪರೀಕ್ಷೆ ನಡೆಯುವ ದಿನ. ಹಿರಿಯರು ನಿಮ್ಮ ಕೆಲಸದ ಶೈಲಿಯನ್ನು ಗಮನಿಸುತ್ತಿದ್ದಾರೆ. ನಿಮ್ಮ ಶ್ರದ್ಧೆ ಹಾಗೂ ಸಮಯ ಪಾಲನೆ ಅವರು ಮೆಚ್ಚುವಂತೆ ಮಾಡಬಹುದು. ಹೊಸ ಯೋಜನೆ ಅಥವಾ ಪ್ರಸ್ತಾವನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಅದರ ವೇಳೆ ಸ್ಪಷ್ಟ ಸಂವಹನ ಹಾಗೂ ದೃಢವಾದ ವಿವೇಕ ಅಗತ್ಯ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೊಸ ಹೊಣೆಗಾರಿಕೆಗಳ ಸೂಚನೆ ಸಿಗಬಹುದು. ಕೆಲವರಿಗೆ ವೃತ್ತಿ ಬದಲಾವಣೆ ಅಥವಾ ಸ್ಥಾನೋನ್ನತಿ ಕುರಿತು ಚಿಂತನೆಗಳು ಬರಬಹುದು. ನಿಮ್ಮ ಪರಿಶ್ರಮದಿಂದ ಕಾರ್ಯಕ್ಷೇತ್ರದಲ್ಲಿ ಸ್ಥಿರತೆ ಬರುತ್ತದೆ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಬಿಲ್ಲುಗಳ ವಸೂಲಿ ಮತ್ತು ಹೊಸ ಗ್ರಾಹಕರ ಸಂಪರ್ಕದ ದಿನವಾಗಿದೆ. ಹೊಸ ಪಾಲುದಾರಿಕೆಗಳ ಕುರಿತು ಚರ್ಚೆ ನಡೆಯಬಹುದು, ಆದರೆ ತ್ವರಿತ ನಿರ್ಧಾರ ಮಾಡಬೇಡಿ. ಇಂದು ಧನ ಹೂಡಿಕೆ ಮಾಡುವವರು ಹಿರಿಯರ ಸಲಹೆ ಪಡೆದು ಕ್ರಮವಹಿಸಬೇಕು. ಕೆಲವರಿಗೆ ವಿದೇಶಿ ವ್ಯವಹಾರ ಅಥವಾ ಆನ್ಲೈನ್ ವ್ಯಾಪಾರದ ಮೂಲಕ ಹೊಸ ಅವಕಾಶಗಳ ಸೂಚನೆ ಇದೆ. ಯಂತ್ರೋಪಕರಣ, ಕಟ್ಟಡ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಫಲ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಜವಾಬ್ದಾರಿತ್ವದಿಂದ ನಡೆಯಬೇಕು. ಶನಿಗ್ರಹನ ಪ್ರಭಾವದಿಂದ ಖರ್ಚು ಮತ್ತು ಆದಾಯದ ಸಮತೋಲನದ ಬಗ್ಗೆ ಚಿಂತನೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಮನೆ ಅಥವಾ ವಾಹನ ಸಂಬಂಧಿತವಾಗಿ ಬರಬಹುದು. ಆದ್ದರಿಂದ ಅತಿಯಾದ ಖರ್ಚು ತಪ್ಪಿಸಿ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಸರ್ಕಾರ ಸಂಬಂಧಿತ ಬಾಕಿ ಹಣ ಅಥವಾ ಕಚೇರಿ ಪರಿಹಾರಗಳ ಪಾವತಿ ಬರಬಹುದು. ಸಾಲ ನೀಡಿದ್ದರೆ ಅದರಲ್ಲಿ ಒಂದು ಭಾಗ ವಾಪಸ್ಸಾಗುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಹೊಸ ಯೋಜನೆಗಳಿಗೆ ಕೈ ಹಾಕುವ ಮೊದಲು ವಿಶ್ಲೇಷಣೆ ಮಾಡಿ. ಹಿರಿಯರ ಸಲಹೆ ಕೇಳಿ ಕ್ರಮವಹಿಸಿ. ಆಸ್ತಿ ವ್ಯವಹಾರ ಅಥವಾ ಭೂಮಿ ಖರೀದಿಗೆ ಇಂದು ತಾತ್ಕಾಲಿಕ ತಡೆ. ಬಿಸಿನೆಸ್ನಲ್ಲಿ ಶನಿಗ್ರಹನ ಪ್ರಭಾವದಿಂದ ನಿಧಾನವಾದರೂ ಸ್ಥಿರವಾದ ಲಾಭ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಶನಿಗ್ರಹನ ಪ್ರಭಾವದಿಂದ ದೈಹಿಕ ಶ್ರಮ ಹೆಚ್ಚಾಗಬಹುದು. ಬೆನ್ನು, ಕಾಲು, ಮೊಣಕಾಲು ಅಥವಾ ಸಂಧಿಭಾಗದ ನೋವಿಗೆ ಎಚ್ಚರಿಕೆ ವಹಿಸಿ. ಯೋಗ, ವ್ಯಾಯಾಮ ಅಥವಾ ವಿಶ್ರಾಂತಿಗೆ ಸಮಯ ನೀಡುವುದು ಅತ್ಯಗತ್ಯ. ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆ ಅಥವಾ ತೀವ್ರ ಚಿಂತನೆಯ ಭಾವನೆ ಉಂಟಾಗಬಹುದು. ಶನಿಯ ಪ್ರಭಾವದಿಂದ ಮನಸ್ಸಿನ ತೂಕ ಹೆಚ್ಚಾದರೂ ಧ್ಯಾನ ಮತ್ತು ಪ್ರಾರ್ಥನೆಯ ಮೂಲಕ ಅದನ್ನು ಶಮನಗೊಳಿಸಬಹುದು. ನಿದ್ರೆ ಅಭಾವ ಅಥವಾ ಮನೋನಿಬರ್ಧನೆಗೆ ಸಂಬಂಧಿಸಿದ ಅಸಮಾಧಾನ ಉಂಟಾದರೆ ಪ್ರಾರ್ಥನೆ ಹಾಗೂ ಶಾಂತ ಸಂಗೀತದಿಂದ ನೆಮ್ಮದಿ ಪಡೆಯಬಹುದು. ಆಹಾರದಲ್ಲಿ ಸಾತ್ವಿಕತೆ ಕಾಯ್ದುಕೊಳ್ಳಿ. ತೈಲೀಯ ಆಹಾರ, ಅತಿಯಾದ ಕಾಫಿ ಅಥವಾ ಚಹಾ ಸೇವನೆ ತಪ್ಪಿಸಿ. ನೀರು ಹೆಚ್ಚು ಕುಡಿಯುವುದು, ಬೆಳಗಿನ ವ್ಯಾಯಾಮ ಹಾಗೂ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಆರೋಗ್ಯದಲ್ಲಿ ಉತ್ಸಾಹ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಷಯಗಳಲ್ಲಿ ಇಂದು ಶಾಂತತೆ ಮತ್ತು ಸಹನೆ ಅಗತ್ಯ. ಪತ್ನಿ ಅಥವಾ ಪತಿಯೊಂದಿಗೆ ಆರ್ಥಿಕ ಅಥವಾ ಕುಟುಂಬ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ನಿಮ್ಮ ಸೌಮ್ಯ ಧ್ವನಿ ಮತ್ತು ಸಹಕಾರದ ಮನೋಭಾವದಿಂದ ಎಲ್ಲವೂ ನಯವಾಗಿ ಸಾಗುತ್ತದೆ. ವಿವಾಹಿತರಿಗಾಗಿ ಇಂದು ಪರಸ್ಪರ ಅರ್ಥೈಸಿಕೊಳ್ಳುವ, ಸಹಕಾರ ನೀಡುವ ಹಾಗೂ ಆತ್ಮೀಯತೆ ಹೆಚ್ಚಿಸುವ ದಿನ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆಶೀರ್ವಾದ ಪಡೆಯಲು ಸಮಯ ಕಳೆಯುವುದು ಶ್ರೇಷ್ಠ. ಕುಟುಂಬದೊಳಗೆ ಧಾರ್ಮಿಕ ಚಟುವಟಿಕೆಗಳು ಅಥವಾ ಪೂಜೆ ನಡೆದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಬಿಕ್ಕಟ್ಟು ಬಂದಾಗ ಕುಟುಂಬದ ಬೆಂಬಲ ನಿಮ್ಮ ಕೈ ಹಿಡಿಯುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವ ತೀವ್ರವಾಗಿರುವುದರಿಂದ ಆಧ್ಯಾತ್ಮಿಕ ಶ್ರಮನ ಅಗತ್ಯ. ಶನಿಗೆ ಪೂಜೆ, ದಾನ ಹಾಗೂ ಜಪ ಮಾಡುವುದರಿಂದ ಭಯ, ಚಿಂತನೆ ಹಾಗೂ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ, ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಶನಿದೇವರ ಮಂದಿರಕ್ಕೆ ಭೇಟಿ ನೀಡಿ ಕಪ್ಪು ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಶುಭ ಫಲದಾಯಕ. ಕೂಲಿಕಾರರಿಗೆ ಅಥವಾ ಬಡವರಿಗೆ ಸಹಾಯ ಮಾಡುವುದು ಶನಿಗ್ರಹದ ಕೃಪೆಯನ್ನು ಪಡೆಯುವ ಮಾರ್ಗ.
ಶನಿ ಕೃಪೆ ಇದ್ದರೆ ಕಷ್ಟಗಳ ಮಧ್ಯದಲ್ಲಿಯೂ ಯಶಸ್ಸು ಖಚಿತ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಪ್ರತೀಕ. ಇದು ಶಿಸ್ತಿನ, ಪರಿಶ್ರಮದ, ಸ್ಥೈರ್ಯದ ಸಂಕೇತವಾಗಿದೆ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ತರಲಿದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಶನಿಗ್ರಹನ ಪ್ರಭಾವವನ್ನು ಶಾಂತಗೊಳಿಸುತ್ತದೆ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಪೂಜೆಯಲ್ಲಿ ನೀಲಿ ಹೂಗಳನ್ನು ಬಳಸುವುದು ಮನಸ್ಸಿಗೆ ನೆಮ್ಮದಿ ತರಲಿದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ವ್ಯವಹಾರ ಅಥವಾ ವೃತ್ತಿ ಸಂಬಂಧಿತ ಚರ್ಚೆಗಳು ಯಶಸ್ವಿಯಾಗಿ ನಡೆಯುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನೋಬಲ ಹಾಗೂ ಕಾರ್ಯಕ್ಷಮತೆ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರಿಗೆ ಆಳವಾದ ಚಿಂತನೆ, ಸೃಜನಾತ್ಮಕತೆ ಹಾಗೂ ಒಳನೋಟಗಳ ದಿನವಾಗಿದೆ. ಅಮಾವಾಸ್ಯೆಯ ಚಂದ್ರಗ್ರಹದ ಸ್ಥಿತಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಒಳಮುಖಗೊಳಿಸಬಹುದು, ಆದರೆ ಅದೇ ವೇಳೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಿಮ್ಮ ಒಳಗುಣಗಳಾದ ಸಂಶೋಧನಾ ಮನೋಭಾವ, ಮಾನವೀಯತೆ ಹಾಗೂ ವೈಚಾರಿಕ ಸ್ವಾತಂತ್ರ್ಯ ಇಂದು ವಿಶಿಷ್ಟ ರೀತಿಯಲ್ಲಿ ಹೊರಹೊಮ್ಮುತ್ತದೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಧಾರ್ಮಿಕ ಚಿಂತನೆಗಳು, ಪಾಠ ಪ್ರವಚನಗಳ ಆಸಕ್ತಿ ಅಥವಾ ಹಿರಿಯರ ಸಲಹೆ ಕೇಳುವ ಸಂದರ್ಭಗಳು ಎದುರಾಗಬಹುದು. ಕೆಲವರಿಗೆ ಆಕಸ್ಮಿಕವಾಗಿ ಹೊಸ ವಿಷಯ ಕಲಿಯುವ ಅಥವಾ ಹೊಸ ತತ್ವಗಳ ಅರಿವಾಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಚಿಂತನೆಗಳು ಬಲವಾಗಿ ಕಾರ್ಯಗತಗೊಳ್ಳಬಹುದು. ಅಲ್ಪ ಪ್ರಮಾಣದ ಮನೋವಿಕಾರ ಅಥವಾ ಅಸಹನೆ ಇದ್ದರೂ ಶಾಂತ ಮನೋಭಾವದಿಂದ ನಡೆದುಕೊಳ್ಳಿ. ಅಮಾವಾಸ್ಯೆಯ ದಿನವಾದ್ದರಿಂದ ಯಾವುದೇ ಹೊಸ ಕಾರ್ಯಾರಂಭವನ್ನು ಮುಂದೂಡುವುದು ಒಳಿತು. ಆದರೆ ಹಳೆಯ ಯೋಜನೆಗಳು ಅಥವಾ ನಿಂತು ಹೋಗಿದ್ದ ಕೆಲಸಗಳನ್ನು ಮುಂದುವರಿಸಲು ಇದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ನಿಮಗೆ ಕೆಲವು ಹೊಸ ಜವಾಬ್ದಾರಿಗಳಾಗಬಹುದು. ಮೇಲಧಿಕಾರಿಗಳಿಂದ ಹೊಸ ನಿರ್ದೇಶನಗಳು ಬರಬಹುದು. ಅವುಗಳನ್ನು ಗಮನದಿಂದ ಕೇಳಿ ಅನುಸರಿಸುವುದು ಒಳಿತು. ನಿಮ್ಮ ಹೊಸ ಆಲೋಚನೆಗಳು, ತಂತ್ರಜ್ಞಾನ ಜ್ಞಾನ ಮತ್ತು ಸೃಜನಾತ್ಮಕ ಶೈಲಿ ಇತರರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ದೊಡ್ಡ ಫಲ ದೊರೆಯುತ್ತದೆ. ಕೆಲವರಿಗೆ ವಿದೇಶ ಸಂಪರ್ಕ ಅಥವಾ ದೂರ ಸಂವಹನದಿಂದ ಪ್ರಯೋಜನಗಳ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಶಾಂತ ಮನಸ್ಸು ಹಾಗೂ ಸಮಯ ನಿರ್ವಹಣೆ ಅತ್ಯವಶ್ಯಕ. ವ್ಯಾಪಾರಿಗಳಿಗಾಗಿ ಇಂದು ಲೆಕ್ಕಪತ್ರ ಪರಿಶೀಲನೆ, ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯುವ ಅಥವಾ ಹೊಸ ಗ್ರಾಹಕರನ್ನು ಸಂಪರ್ಕಿಸುವ ಉತ್ತಮ ದಿನ. ಪಾಲುದಾರರೊಂದಿಗೆ ಹಣಕಾಸಿನ ಚರ್ಚೆಗಳಲ್ಲಿ ಪಾರದರ್ಶಕತೆ ಇರಲಿ. ಯಾವುದೇ ಹೊಸ ಒಪ್ಪಂದಗಳ ಮೇಲೆ ಸಹಿ ಹಾಕುವ ಮೊದಲು ಕಾನೂನುಪರ ವಿಚಾರಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆಯ ಜೊತೆಗೆ ವಿವೇಕದ ಅಗತ್ಯವಿದೆ. ಕೆಲವು ಅನಿರೀಕ್ಷಿತ ಹಣಕಾಸಿನ ಬದಲಾವಣೆಗಳು ಸಂಭವಿಸಬಹುದು, ಆದರೆ ಭಯಪಡಬೇಕಾಗಿಲ್ಲ. ನಿಮ್ಮ ಹಿಂದಿನ ಶ್ರಮದಿಂದ ಬಂದ ಲಾಭಗಳು ಇಂದಿನ ದಿನದಲ್ಲಿ ಧೈರ್ಯ ನೀಡುತ್ತವೆ. ಹಳೆಯ ಹೂಡಿಕೆಗಳಿಂದ ಚಿಕ್ಕ ಮಟ್ಟದ ಲಾಭ ಅಥವಾ ಹಣ ವಾಪಸ್ ದೊರೆಯುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಅಥವಾ ಸಾಲ ವ್ಯವಹಾರಗಳಿಗೆ ಇಂದು ದೂರವಿರುವುದು ಒಳಿತು. ಕುಟುಂಬ ಸದಸ್ಯರಿಗೆ ಅಥವಾ ಸ್ನೇಹಿತರಿಗೆ ಹಣ ಸಾಲ ನೀಡುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ವ್ಯಾಪಾರ ಸಂಬಂಧಿತ ಹಣಕಾಸಿನಲ್ಲಿ ಗುರುಗ್ರಹನ ಅನುಗ್ರಹದಿಂದ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಹಿರಿಯರ ಸಲಹೆಯ ಮೇರೆಗೆ ಹಣ ನಿರ್ವಹಣೆ ಮಾಡಿದರೆ ದೀರ್ಘಕಾಲೀನ ಲಾಭ ದೊರೆಯುತ್ತದೆ. ದಾನ ಧರ್ಮ, ದೇವತಾ ಸೇವೆಗೆ ಕೆಲವೊಂದು ಭಾಗ ಮೀಸಲಿಡುವುದು ಶುಭ ಫಲದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶರೀರದ ದಣಿವು, ನಿದ್ರಾಹೀನತೆ ಅಥವಾ ತಲೆನೋವು ಕಾಣಿಸಬಹುದು. ನೀರು ಹೆಚ್ಚು ಕುಡಿಯುವುದು, ಶೀತಾಹಾರ ತಪ್ಪಿಸುವುದು ಹಾಗೂ ವಿಶ್ರಾಂತಿಗೆ ಹೆಚ್ಚು ಸಮಯ ನೀಡುವುದು ಅಗತ್ಯ. ಅಮಾವಾಸ್ಯೆಯ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವೊಮ್ಮೆ ನಿರಾಶೆ ಅಥವಾ ಅಶಾಂತಿ ಉಂಟಾಗಬಹುದು. ಯೋಗ, ಪ್ರಾಣಾಯಾಮ, ಧ್ಯಾನ ಅಥವಾ ಸೌಮ್ಯ ಸಂಗೀತದಿಂದ ಮನಸ್ಸನ್ನು ಸಮತೋಲನದಲ್ಲಿ ಇಡಬಹುದು. ಕಣ್ಣು, ಕಿವಿ ಅಥವಾ ನರಸಂಬಂಧಿ ಸಮಸ್ಯೆ ಇರುವವರು ವಿಶ್ರಾಂತಿಯನ್ನು ಹೆಚ್ಚು ಪಡೆಯಬೇಕು. ಹಗುರ ಆಹಾರ, ಹಣ್ಣುಗಳ ಸೇವನೆ ಹಾಗೂ ಹಸಿರು ತರಕಾರಿಗಳ ಅತಿಯಾದ ಉಪಯೋಗದಿಂದ ಆರೋಗ್ಯದಲ್ಲಿ ಸುಧಾರಣೆ ದೊರೆಯುತ್ತದೆ. ಇಂದು ಶನಿವಾರದ ಪೂರ್ವ ದಿನವಾಗಿರುವುದರಿಂದ ಶರೀರಕ್ಕೆ ಎಣ್ಣೆ ಮಸಾಜ್, ಔಷಧೀಯ ಸ್ನಾನ ಅಥವಾ ಹಸಿವಿಲ್ಲದೆ ತಿನ್ನುವುದು ತಪ್ಪಿಸುವ ನಿಯಮ ಪಾಲನೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ವಿಚಾರಗಳಲ್ಲಿ ಇಂದು ಸ್ವಲ್ಪ ಗಂಭೀರತೆ ಕಾಣಬಹುದು. ಪತಿ ಪತ್ನಿಯೊಂದಿಗೆ ಚರ್ಚೆಗಳಲ್ಲಿ ತಾಳ್ಮೆ ಮತ್ತು ಸಮಜಾಯಿಷಿ ಅಗತ್ಯ. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಲು ಇದು ಸೂಕ್ತ ಸಮಯ. ವಿವಾಹಿತರಿಗಾಗಿ ಇದು ಪರಸ್ಪರ ಅರ್ಥೈಸಿಕೊಳ್ಳುವ, ಸಹಕಾರ ನೀಡುವ ಹಾಗೂ ಆತ್ಮೀಯತೆಯನ್ನು ಪುನರುಜ್ಜೀವನಗೊಳಿಸುವ ದಿನವಾಗಬಹುದು. ಕುಟುಂಬ ಸದಸ್ಯರ ಭಾವನೆಗಳನ್ನು ಗೌರವಿಸುವುದು ಮನೆಯಲ್ಲಿ ಶಾಂತ ವಾತಾವರಣ ತರುತ್ತದೆ.
ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ದೂರ ಸಂಪರ್ಕದ ಸಂಭಾವನೆ ಇದೆ, ಆದರೆ ತ್ವರಿತ ನಿರ್ಧಾರ ಬೇಡ. ಸ್ನೇಹಿತರ ಸಹಾಯದಿಂದ ಕೆಲವರು ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಇಂದು ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ. ದೇವತಾ ಪೂಜೆ, ಪ್ರಾರ್ಥನೆ ಅಥವಾ ದಾನ ಕಾರ್ಯದಲ್ಲಿ ಭಾಗವಹಿಸುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಗುರುವಾರ ಗುರುಗ್ರಹನ ಪ್ರಭಾವವನ್ನು ಶ್ರೇಷ್ಠವಾಗಿ ಉಪಯೋಗಿಸಬೇಕಾದರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ವಿಷ್ಣು ಅಥವಾ ದತ್ತಾತ್ರೇಯನ ಪೂಜೆ, ಗುರುಮಂದಿರ ಭೇಟಿಯು ಅತ್ಯಂತ ಶುಭ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಣ್ಣದ ವಸ್ತ್ರ ಧರಿಸಿ ದೇವರಿಗೆ ಹಳದಿ ಹೂವುಗಳು, ಬಾಳೆಹಣ್ಣು ಅಥವಾ ಹಸಿಬೇಳೆ ಅರ್ಪಿಸಿ. ಬಡವರಿಗೆ ಆಹಾರ ಅಥವಾ ಹಳದಿ ವಸ್ತು ದಾನ ಮಾಡುವುದರಿಂದ ಪುಣ್ಯಫಲ ದೊರೆಯುತ್ತದೆ. ಸಂಜೆಯ ವೇಳೆಯಲ್ಲಿ ದೇವಾಲಯದ ಪೂಜೆಯಲ್ಲಿ ಭಾಗವಹಿಸಿ ಧ್ಯಾನ ಮಾಡಿದರೆ ಮನಸ್ಸಿನ ಶುದ್ಧತೆ ಮತ್ತು ಶಕ್ತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಸಂಶೋಧನೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ. ಇದು ನಿಮಗೆ ಹೊಸ ಮಾರ್ಗದರ್ಶನ ಹಾಗೂ ಒಳನೋಟ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲ ಹಳದಿ ಮಿಶ್ರ. ಈ ಬಣ್ಣ ನಿಮ್ಮ ಚಿಂತನೆಗೆ ಸಮತೋಲನ ಹಾಗೂ ಧೈರ್ಯ ತರುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಹೂಗಳಿಂದ ಪೂಜೆ ಮಾಡುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷರವರೆಗೆ. ಈ ಸಮಯದಲ್ಲಿ ಪೂಜೆ, ಕಾರ್ಯನಿರ್ವಹಣೆ, ಹಣಕಾಸು ವ್ಯವಹಾರಗಳು ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಈ ವೇಳೆಯಲ್ಲಿ ನಿಮ್ಮ ಶಕ್ತಿ ಮತ್ತು ಧೈರ್ಯ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರಿಗೆ ಭಾವನಾತ್ಮಕತೆ, ಆತ್ಮ ಪರಿಶೀಲನೆ ಮತ್ತು ಒಳಗಿನ ಶಾಂತಿಯ ಅನ್ವೇಷಣೆಯ ದಿನವಾಗಿದೆ. ಅಮಾವಾಸ್ಯೆಯ ಚಂದ್ರನ ಸ್ಥಿತಿಯಿಂದ ನಿಮ್ಮ ಮನಸ್ಸು ಸ್ವಲ್ಪ ಮೌನವಾಗಿರಬಹುದು, ಆದರೆ ಅದೇ ಸಮಯದಲ್ಲಿ ಆಳವಾದ ಆಲೋಚನೆಗಳು ಮತ್ತು ಸೃಜನಾತ್ಮಕ ಚಿಂತನೆಗಳು ಬೆಳೆಯುವ ಸಾಧ್ಯತೆ ಇದೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಧರ್ಮ, ದಾನ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿಮ್ಮ ಒಳಗಿನ ಭಕ್ತಿಯು ಮತ್ತು ಧಾರ್ಮಿಕ ಮನೋಭಾವವು ಇಂದು ನಿಮ್ಮ ದಿನದ ಪ್ರಮುಖ ಶಕ್ತಿ. ಕಲೆ, ಸಾಹಿತ್ಯ, ಸಂಗೀತ ಅಥವಾ ಅಧ್ಯಾತ್ಮ ಕ್ಷೇತ್ರಗಳಲ್ಲಿ ತೊಡಗಿರುವವರು ಹೊಸ ಪ್ರೇರಣೆಯನ್ನು ಪಡೆಯುತ್ತಾರೆ. ಹಳೆಯ ಅಸಮಾಧಾನಗಳು ಅಥವಾ ಅಸ್ಪಷ್ಟತೆಗಳು ಇಂದು ತೀರುವ ಸಾಧ್ಯತೆ ಇದೆ. ಅಮಾವಾಸ್ಯೆಯ ದಿನವಾದ್ದರಿಂದ ಹೊಸ ಕಾರ್ಯ ಪ್ರಾರಂಭಿಸಲು ಯೋಗ್ಯ ದಿನವಲ್ಲ. ಬದಲಿಗೆ ಇಂದು ಮನಸ್ಸಿನ ಶುದ್ಧೀಕರಣ, ಹಳೆಯ ತಪ್ಪುಗಳ ವಿಶ್ಲೇಷಣೆ ಮತ್ತು ಹೊಸ ದೃಷ್ಟಿಕೋನದ ರೂಪಿಸಿಕೊಳ್ಳುವ ದಿನವಾಗಿದೆ. ಸ್ನೇಹಿತರೊಂದಿಗೆ ಅಲ್ಪ ಅಂತರ ಆದರೆ ಆಳವಾದ ಸಂವಾದಗಳು ನಡೆಯುವ ಸಾಧ್ಯತೆ ಇದೆ. ಈ ದಿನದ ಶಕ್ತಿ ಒಳಗಿನ ಶಾಂತಿಯಲ್ಲಿ ನೆಲೆಗೊಂಡಿದೆ, ಅದನ್ನು ಕಾಪಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಶಾಂತತೆ ಮತ್ತು ಆಳವಾದ ಚಿಂತನೆಯ ಅಗತ್ಯವಿದೆ. ನಿಮ್ಮ ಕಲ್ಪನಾ ಶಕ್ತಿ ಹಾಗೂ ಸಂವೇದನಾಶೀಲತೆ ಕೆಲಸದಲ್ಲಿ ಹೊಸ ಮಾರ್ಗದರ್ಶನ ನೀಡಬಹುದು. ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳೊಂದಿಗೆ ಮಾತುಕತೆಗಳಲ್ಲಿ ಎಚ್ಚರಿಕೆ ವಹಿಸಿ, ತಪ್ಪು ಅರ್ಥಗಳ ಸಾಧ್ಯತೆ ಇದೆ. ಕೆಲವರಿಗೆ ಕೆಲಸದ ವೇಳಾಪಟ್ಟಿ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಪ್ರಾರಂಭದ ಚರ್ಚೆಗಳು ನಡೆಯಬಹುದು, ಆದರೆ ತ್ವರಿತ ನಿರ್ಧಾರ ಬೇಡ. ಎಲ್ಲ ಅಂಶಗಳನ್ನು ವಿಮರ್ಶಿಸಿ ಮುಂದುವರಿಯಿರಿ. ಸೃಜನಾತ್ಮಕ ವೃತ್ತಿಗಳಲ್ಲಿ ಇರುವವರು, ಕಲಾವಿದರು, ಲೇಖಕರು, ಶಿಕ್ಷಕರು ಅಥವಾ ಛಾಯಾಗ್ರಾಹಕರು ತಮ್ಮ ಪ್ರತಿಭೆಯಿಂದ ಗುರುತಿಸಲ್ಪಡುವ ಯೋಗವಿದೆ. ಕೆಲಸದಲ್ಲಿ ಶಾಂತವಾಗಿ ಆದರೆ ನಿಖರವಾಗಿ ಕಾರ್ಯನಿರ್ವಹಿಸಿದರೆ ಮೇಲಾಧಿಕಾರಿಗಳ ಮೆಚ್ಚುಗೆ ಖಚಿತ. ಉದ್ಯಮಿಗಳಿಗಾಗಿ ಇದು ಹಳೆಯ ಬಾಕಿ ಪಾವತಿಗಳನ್ನು ವಾಪಸ್ ಪಡೆಯಲು, ಗ್ರಾಹಕರೊಂದಿಗೆ ಪುನರ್ ಸಂಪರ್ಕ ಸ್ಥಾಪಿಸಲು ಮತ್ತು ಹಣಕಾಸು ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಸೂಕ್ತ ಸಮಯ. ಹೊಸ ಒಪ್ಪಂದಗಳಿಗೆ ಇಂದು ಸಹಿ ಮಾಡಬೇಡಿ, ಅಮಾವಾಸ್ಯೆಯ ಪ್ರಭಾವದಿಂದ ಅದು ವಿಳಂಬಗೊಳ್ಳುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಮಾಧಾನ ಮತ್ತು ಜಾಗರೂಕತೆ ಎರಡೂ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ಮುಖ್ಯವಾಗಿ ಮನೆಯಲ್ಲಿ ಉಪಕರಣ ದುರಸ್ತಿ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು. ಆದ್ದರಿಂದ ಹಣದ ವ್ಯವಹಾರದಲ್ಲಿ ನಿಯಂತ್ರಣ ಅಗತ್ಯ. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭದ ಸೂಚನೆ ಇದೆ, ಆದರೆ ತಕ್ಷಣದ ಫಲದ ನಿರೀಕ್ಷೆ ಬೇಡ. ಸಾಲ ಪಡೆಯಲು ಅಥವಾ ನೀಡಲು ಇಂದು ಸೂಕ್ತ ದಿನವಲ್ಲ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ದಾನಕ್ಕಾಗಿ ಖರ್ಚು ಮಾಡುವ ಮನೋಭಾವ ಬರುತ್ತದೆ, ಇದು ಪುಣ್ಯಫಲದಾಯಕ. ಹಣಕಾಸಿನ ಯೋಜನೆಗಳನ್ನು ವಿಶ್ಲೇಷಿಸಿ ಉಳಿತಾಯದ ಕ್ರಮವನ್ನು ಪುನರ್ವಿನ್ಯಾಸಗೊಳಿಸಿ. ಗುರುಗ್ರಹನ ಪ್ರಭಾವದಿಂದ ಹಣದ ವಿಷಯದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರಗಳು ನಿಮಗೆ ಮುಂದಿನ ಲಾಭದ ಮಾರ್ಗವನ್ನು ತೆರೆದಿಡುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ವಿಶ್ರಾಂತಿ ಅತ್ಯಗತ್ಯ. ಅತಿಯಾದ ಭಾವನಾತ್ಮಕ ಒತ್ತಡ, ನಿದ್ರೆ ಕೊರತೆ ಅಥವಾ
ಜೀರ್ಣಕ್ರಿಯೆಯ ಅಸಮಾಧಾನ ಉಂಟಾಗಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಹಗುರ ಆಹಾರ ಸೇವನೆ, ಹೆಚ್ಚು ನೀರು ಕುಡಿಯುವುದು, ಹಣ್ಣು ತರಕಾರಿ ಸೇವನೆ ಶ್ರೇಷ್ಠ. ಮನಸ್ಸಿನ ಶಾಂತಿಗಾಗಿ ಧ್ಯಾನ, ಯೋಗ ಅಥವಾ ಪ್ರಾರ್ಥನೆ ಅತ್ಯಂತ ಫಲಕಾರಿ. ಮನಸ್ಸಿನಲ್ಲಿ ಅಲ್ಪ ನಿರಾಶೆ, ಭಯ ಅಥವಾ ಗೊಂದಲ ಉಂಟಾದರೆ ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಶಕ್ತಿ ಪುನಃ ಪಡೆಯಿರಿ. ಕಣ್ಣು ಮತ್ತು ಗಂಟಲಿನ ಸಮಸ್ಯೆಗಳಿಗೆ ಎಚ್ಚರಿಕೆ ವಹಿಸಬೇಕು. ಶರೀರದ ತಾಪಮಾನ ನಿಯಂತ್ರಣ ಮತ್ತು ವಿಶ್ರಾಂತ ನಿದ್ರೆ ಆರೋಗ್ಯ ಸುಧಾರಣೆಗೆ ಸಹಾಯಕ. ಶರೀರದ ದೌರ್ಬಲ್ಯ ಅಥವಾ ತಲೆನೋವು ಉಂಟಾದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ಅಮಾವಾಸ್ಯೆಯ ಈ ದಿನ ಹಸಿವು ಇದ್ದಾಗ ಮಾತ್ರ ತಿನ್ನುವುದು ಮತ್ತು ಶಾಂತ ವಾತಾವರಣದಲ್ಲಿ ವಿಶ್ರಾಂತಿ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವೇದನಾಶೀಲತೆ ಹೆಚ್ಚಿರುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಆತ್ಮೀಯ ಸಂವಾದ ನಡೆಯಬಹುದು, ಆದರೆ ಅಲ್ಪ ಅಸಹನೆಗೆ ಕಾರಣವಾಗದಂತೆ ನಡೆದುಕೊಳ್ಳಿ. ನಿಮ್ಮ ಮೃದು ಮಾತುಗಳು ಮನೆಯಲ್ಲಿ ಶಾಂತಿ ತರಬಹುದು. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸುವುದು ಅಗತ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಕುಟುಂಬದ ಸದಸ್ಯರ ಸಲಹೆಯನ್ನು ಗೌರವಿಸಿ ನಡೆದುಕೊಳ್ಳಿ. ವಿವಾಹಿತರಿಗಾಗಿ ಇದು ಆತ್ಮೀಯತೆ, ಭರವಸೆ ಹಾಗೂ ಪರಸ್ಪರ ಅರ್ಥೈಸಿಕೊಳ್ಳುವ ದಿನ. ಕುಟುಂಬದಲ್ಲಿ ಪೂಜೆ, ಧಾರ್ಮಿಕ ಚಟುವಟಿಕೆ ಅಥವಾ ಭಜನೆ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಅತ್ಯಂತ ಶುಭಕರ. ವೀಕ್ಷಕರೇ, ನೀವು ಈ ದಿನದ ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಧಾರ್ಮಿಕ ಕಾರ್ಯ, ಜಪ ಮತ್ತು ದಾನ ಅತ್ಯಂತ ಶುಭಕರ. ವಿಷ್ಣು, ದತ್ತಾತ್ರೇಯ ಅಥವಾ ಗುರುಬ್ರಹ್ಮನ ಆರಾಧನೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ವಸ್ತ್ರ ಧರಿಸಿ ದೇವರಿಗೆ ಹಳದಿ ಹೂವಿನ ಪೂಜೆ ಮಾಡಿ. ಬಡವರಿಗೆ ಅನ್ನದಾನ ಅಥವಾ ಹಸಿಬೇಳೆ ದಾನ ಮಾಡಿದರೆ ಪುಣ್ಯ ಫಲ ಸಿಗುತ್ತದೆ. ಗುರುಗ್ರಹನ ಆರಾಧನೆ ಮತ್ತು ಧ್ಯಾನದಿಂದ ಮನಸ್ಸಿನಲ್ಲಿ ಜ್ಞಾನ ಹಾಗೂ ಶಾಂತಿ ಬೆಳೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಶಕ್ತಿ ಹಾಗೂ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಇದು ನಿಮ್ಮ ಚಿಂತನೆ, ತೀರ್ಮಾನ ಮತ್ತು ಆತ್ಮವಿಶ್ವಾಸದಲ್ಲಿ ಸಮತೋಲನ ತರುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹನ ಪ್ರಭಾವದ ಸಂಕೇತ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಳದಿ ಪುಷ್ಪಗಳ ಪೂಜೆ ಮಾಡುವುದು ಶುಭ. ಈ ಬಣ್ಣ ಮನಸ್ಸಿಗೆ ಶಕ್ತಿ ಹಾಗೂ ಪ್ರಕಾಶ ತರುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45 ಈ ಸಮಯದಲ್ಲಿ ದೇವತಾ ಪೂಜೆ, ಧಾರ್ಮಿಕ ಕಾರ್ಯ ಅಥವಾ ಕುಟುಂಬದ ನಿರ್ಣಯಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಮತ್ತು ಧೈರ್ಯ ಹೆಚ್ಚಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.